ವೈದಿಕ ತರ್ಕ ಇರೋದು ಸುಧಾರಣೆ, ಯಾಕಂದ್ರೆ ಅದು ಅನುಭವಕ್ಕೆ ಅತ್ಯಂತ ಹತ್ತಿರ ಇರ್ತಾವ. ಅದನ್ನಷ್ಟು ಬಳಸಿಕೊಂಡು ಈ ಪ್ರತಿಪಾದನೆ ಮಾಡ್ಯಾರ. ಅದನ್ನ ಇಲ್ಲಿ ನಾವು ಸಿದ್ಧಪಡಿಸ್ಬೇಕಂತ ಇಚ್ಛೆ ಮಾಡ್ತೇನೆ. ನೋಡೋಣ. ಶಂಕರಾಚಾರ್ಯರು ತರ್ಕವನ್ನು ನಿರಾಕರಿಸಿರುತ್ತಾರೆ. ಆದ್ದರಿಂದ ಅವರ ಸಿದ್ಧಾಂತಕ್ಕೆ ತರ್ಕದ ಪೂಜೆ ಇಲ್ಲವೆಂದು ಕೆಲವರು ತಿಳಿದಿರುತ್ತಾರೆ. ಮತ್ತೆ ಕೆಲವರು ಶ್ರುತಿ ನಿರಪೇಕ್ಷವಾದ ತರ್ಕದಿಂದಲೇ ಶಂಕರಾಚಾರ್ಯರು ತಮ್ಮ ಸಿದ್ಧಾಂತವನ್ನು ಸ್ಥಾಪಿಸಿರುತ್ತಾರೆಂತಲೂ ಮಂದಾಧಿಕಾರಿಗಳಿಗಾಗಿ ಶ್ರುತ್ಯಾದಿಗಳನ್ನು ಪ್ರಮಾಣವಾಗಿ ಉದಾಹರಿಸುತ್ತಾರೆಂತಲೂ ಭಾವಿಸಿರುತ್ತಾರೆ. ಆದರೆ ಇವೆರಡೂ ಮತಗಳು ಸರಿಯಲ್ಲವೆಂಬುದಕ್ಕೆ ಮೇಲೆ ನಾವು ಉದಾಹರಿಸಿರುವ ಶ್ರುತ್ಯಾದಯೋ ಅನುಭವ ಆದಯಶ್ಚ ಎಂಬ ವಾಕ್ಯವೇ ಸಾಕಾಗಿರುತ್ತದೆ. ತರ್ಕವು ವೈದಿಕ ತರ್ಕವೆಂದು ಅವೈದಿಕವಾದ ಶುಷ್ಕ ತರ್ಕವೆಂದು ಎರಡು ಬಗೆಯಾಗಿರುತ್ತದೆ. ಶ್ರುತಿಯಲ್ಲಿ ಅನುಭವಕ್ಕೆ ಅಂಗವಾಗಿ ಒಂದಾನೊಂದು ಬಗೆಯ ತರ್ಕವನ್ನು ತಿಳಿಸಿಕೊಟ್ಟಿರುತ್ತದೆ. ಆ ತರ್ಕವು ನಿನ್ಯ ರಾಶಿಯನ್ನೆಲ್ಲ ಪೂರ್ಣವಾಗಿ ವಿಚಾರ ಮಾಡುತ್ತಿರುವುದರಿಂದ ಅದು ಸರಿಯಾದ ತರ್ಕವು. ಅದನ್ನು ವೇದಾಂತದಲ್ಲಿ ಸ್ವೀಕರಿಸಿರುತ್ತಾರೆ. ಆದರೆ ಅನುಭವವನ್ನು ಅಲ್ಲಗಳೆದು ನೋಡಕೊಂದು ಬ್ರಹ್ಮಸೂತ್ರ ಭಾಷೆ ಒಳಗೆ ಶ್ರುತಿಯೊಳಗೆ ಏನು ಶ್ರುತಿ ಅನುಗ್ರಹಿತ ಏವ ಅಂತೇಳಿ ಆ ಶ್ರುತಿ ಯಾವುದನ್ನ ಸ್ವೀಕಾರ ಮಾಡ್ಕೊಳ್ಳಕ್ಕೆ ಹೇಳಿದೋ ಅದನ್ನು ಮಾತ್ರ ತರ್ಕಗಳನ್ನು ಬಯಸಬಹುದು. ಇವ್ರು ಅದಕ್ಕೆ ಅನುಭವಾಂಗ ತರ್ಕ ಅಂತಾನೆ ಕರ್ಕೊಂಡು ಬಂದ. ಇಲ್ಲೇ ಹಂಗಾರ ಶ್ರುತಿಯಲ್ಲಿ ಆದರೆ ಅನುಭವವನ್ನು ಅಲ್ಲಗಳೆದು ಅಥವಾ ಅಪೂರ್ಣವಾದ ಜ್ಞೇಯ ವಿಷಯದ ಆಧಾರದಿಂದ ಏರ್ಪಟ್ಟಿರುವ ತರ್ಕವು ಶುಷ್ಕ ತರ್ಕವು. ಅದಕ್ಕೆ ಮೂಲವಾದ ಅನುಭವವಿಲ್ಲದ್ದರಿಂದ ಅದನ್ನು ತಿರಸ್ಕಾರ ಮಾಡಿರುತ್ತಾರೆ. ಶುಷ್ಕ ತರ್ಕ ಅದಕ್ಕೆ ಮೂಲ ಅನ್ನೋದು ಇಲ್ಲೇ ಇಲ್ಲ, ಅನುಭವದೊಳಗೆ ಅದು ಸಿದ್ಧ ಆಗುವುದೇ ಇಲ್ಲ. ಈ ದೃಷ್ಟಿಯಿಂದಲೇ ತರ್ಕಕ್ಕೆ ನಿಲುಗಡೆ ಇಲ್ಲ ಎಂದು ಶಂಕರಾಚಾರ್ಯರು ಹೇಳಿರುತ್ತಾರೆ. ಮತ್ತಂಗ ಇವರು ಶಬ್ದ ಶರಣರು ಅಥವಾ ಯುಕ್ತಿ ಶರಣರು ಎಂಬ ವಿಕಲ್ಪವನ್ನು ಮಾಡುವ ಪ್ರಶ್ನೆಗೆ ಅವಕಾಶವಿರುವುದಿಲ್ಲ. ಅಲ್ರಿ ಮತ್ತಲ್ಲಿ ವೈದಿಕ ತರ್ಕನೂ ಇಲ್ಲ, ಶುಷ್ಕ ತರ್ಕನೂ ಇಲ್ಲ ಅಂದ್ರೆ ಶಂಕರಾಚಾರ್ಯ ಬರೀ ಶಬ್ದ ಪ್ರಾಮಾಣ್ಯದಿಂದ ಬೋಧಿಸ್ಕೊಂಡು ಬಂದಾರಣ ಅಂತ ಮತ್ತೆ ಸಂಶಯ ಮಾಡಕ್ಕ ವಿಕಲ್ಪ ಮಾಡಿಕೊಳ್ಳುವ ಪ್ರಶ್ನೆಗೆ ಅವಕಾಶವಿಲ್ಲ. ಏಕೆಂದರೆ ಶ್ರುತ್ಯಾದಿಗಳಿಗೂ ಅನುಭವವಾದಿಗಳಿಗೂ ಸಮ್ಮತವಾದ ವಿಷಯವನ್ನೇ ಅವರು ಒಪ್ಪುತ್ತಾರಾದ್ದರಿಂದ ಅವರ ಶಬ್ದ ಪ್ರಮಾಣಕರು ಆಗಿರುತ್ತಾರೆ, ಯುಕ್ತಿ ಪಕ್ಷಪಾತಿಗಳು ಆಗಿರುತ್ತಾರೆ. ಆದರೆ ಶಬ್ದವನ್ನು ಮಾತ್ರವೇ ಪ್ರಮಾಣವೆಂದು ಒಪ್ಪಿ ಯುಕ್ತಿ ಅನುಭವಗಳನ್ನು ಅಲ್ಲಗಳೆಯುವ ಶಬ್ದ ಪ್ರಮಾಣಕರವರಲ್ಲ. ಈಗಂದ್ರೆ ವೇದಾಂತ ಅಥವಾ ಪರಮಾರ್ಥ ತತ್ವ ಹೇಗೈತಿ ಅಂತ ಇದನ್ನು ಅನುಸರಿಸಿಕೊಂಡು ನೋಡಿದ್ರೆ ಗೊತ್ತಾಗ್ತದೆ. ಅದಕ್ಕೆ ಕೇವಲ ಶುಷ್ಕ ತರ್ಕವನ್ನು ನಂಬಿ ಶಬ್ದವನ್ನು ತೊಗೆಯುವ ತಾರ್ಕಿಕರೂ ಅವರಲ್ಲ. ತಾರ್ಕಿಕರೊಳಗೆ ಬರೀ ಶಬ್ದ ಪ್ರಮಾಣ, ಶುಷ್ಕ ತರ್ಕನ ಬೇಕು ಅವರಿಗೆ. ಅದನ್ನು ನಂಬಿ ಶಬ್ದವನ್ನ ತೊಗೆಯುವ ತಾರ್ಕಿಕರು ಅವರಲ್ಲ. ಅದಕ್ಕೆ ಇಲ್ಲಿ ಶಬ್ದ ಪ್ರಾಮಾಣ್ಯವನ್ನು ಅನುಸರಿಸುವಾಗ ಶಂಕರಾಚಾರ್ಯರು ಅನುಸರಿಸುವ ಒಂದು ಸುಪ್ರಸಿದ್ಧ ನ್ಯಾಯವನ್ನು ಇಲ್ಲಿ ಉದಾಹರಿಸುವುದು ಒಳ್ಳೆಯದು. ಪೂರ್ವ ಮೀಮಾಂಸಾ ಭಾಷ್ಯಕಾರರಾದ ಶರಭ ಸ್ವಾಮಿಗಳು ಲೋಕದಲ್ಲಿ ಯಾವ ಪದಕ್ಕೆ ಯಾವ ಅರ್ಥವೆಂದು ಪ್ರಸಿದ್ಧವಾಗಿರುತ್ತದೆಯೋ, ನೋಡ್ರಿ ಇದು ಬಹಳ ಮಹತ್ವ. ಲೋಕದಲ್ಲಿ ಯಾವ ಪದಕ್ಕೆ ಯಾವ ಅರ್ಥವೆಂದು ಪ್ರಸಿದ್ಧವಾಗಿರುತ್ತದೆಯೋ ಸೂತ್ರಗಳಲ್ಲಿಯೂ ಆ ಪದಗಳಿಗೆ ಒಂದು ಆಗಲೆಲ್ಲ ಆ ಅರ್ಥವನ್ನೇ ಇಟ್ಟುಕೊಳ್ಳಬೇಕು.
ಲೋಕೆ ಯಶ್ವೇರ್ಥೇಶು ಪ್ರಸಿದ್ಧಾನಿ ಪದಾನಿ ಎಂದು ಹೇಳಿರುತ್ತಾರೆ. ಆದ್ದರಿಂದ ಶರಬಸವಣ್ಣಗಳು ಹೇಳಿದಂಗ ಅದನ್ನು ಅನುಸರಿಸಿಕೊಂಡ ನಿರ್ಣಯ ಮಾಡ್ತಾರೆ ವಿನ ಇವರು ಮತ್ತೊಂದನ್ನು ಅನುಸರಿಸಿಕೊಂಡು ನಿರ್ಣಯ ಮಾಡೋದಿಲ್ಲ. ಅವರು ಪ್ರಾಚೀನಕಾರರಾದರೂ ಬಹಳ ಅನುಭವಯುಕ್ತವಾಗಿರುವಂಗ ಪರಮಾರ್ಥ ತತ್ವವನ್ನು ಬೋಧ ಮಾಡಿದಂತ ಪುಣ್ಯಾತ್ಮರು. ಆದ್ದರಿಂದ ಪ್ರಸ್ಥಾನತ್ರಯದಲ್ಲಿಯೂ ತಮ್ಮ ಭಾಷ್ಯವನ್ನು ಬರೆಯುವಾಗ ಶಂಕರಾಚಾರ್ಯರು ಈ ನ್ಯಾಯವನ್ನೇ ಅನುಸರಿಸಿರುತ್ತಾರೆ. ಲೋಕದಲ್ಲೇ ಯಾವ ಪದಕ್ಕೆ ಯಾವ ಅರ್ಥವೆಂದು ಪ್ರಸಿದ್ಧವಾಗಿರುತ್ತದೆಯೋ ಅದು ವ್ಯಾಕರಣಾರ್ಥಿ ಅದನ್ನ ಇಲ್ಲಿ ಲೋಕಕ್ಕೆ ಹೊಂದಿಸ್ಕೋಬಾರದು, ಅದು ಇಲ್ಲಿ ಪ್ರಮಾಣಕ್ಕೆ ಬಳಸ್ಕೋಬಾರದು ಅಂತ. ಅದು ವೇದಾಂತದ ಶಬ್ದ, ಅದು ಲೋಕದೊಳಗ ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳೋರು ತಿಳಿದಿಲ್ಲ. ನೋಡಲ್ಲಿ ಹೇಗಿರ್ತೈತಿ, ಲೋಕದೊಳಗೆ ಪ್ರಸಿದ್ಧವಾಗಿರುವಂತ ಆ ಲೋಕದಲ್ಲಿ ಯಾವ ಪದಕ್ಕೆ ಯಾವ ಅರ್ಥವೆಂದು ಪ್ರಸಿದ್ಧವಾಗಿರುತ್ತದೆ ಅದನ್ನೇ ಸೂತ್ರಗಳಲ್ಲಿಯೂ ಆ ಪದಗಳಿಗೆ ಹೊಂದುವಾಗಲೆಲ್ಲ ಆ ಅರ್ಥವನ್ನು ಇಟ್ಟುಕೊಳ್ಳಬೇಕು. ಇದು ಬಹಳ ಮಹತ್ವ. ಮತ್ ಸಾರ್ವತ್ರಿಕ ಅನುಭವಕ್ಕೆ ಬರ್ಬೇಕಾದ್ರೆ ಲೋಕದೊಳಗೆ ಪ್ರಸಿದ್ಧಿ ಹೊಂದಿರ್ಬೇಕಲ್ಲ. ಇದು ಎಷ್ಟು ಅಂತ ಕರೀತಾರೆ. ತಾರ್ಕಿಕರು ಅದು ಎಷ್ಟು ಅಲ್ಲ ಅಂತ ನಿರ್ಣಯ ಮಾಡ್ತಾರೆ. ಒಪ್ತೀರಿ? ಅದಕ್ಕೆ ಒಪ್ಪುವುದಿಲ್ಲ. ಆ ಎತ್ತು ಹಸು ಅನ್ನೋ ಶಬ್ದಕ್ಕೆ ಅದೇ ಅರ್ಥ ನಾವು ಒಪ್ಕೋಬೇಕು. ನಾವು ಅದನ್ನು ಅನುಸರಿಸಿಕೊಂಡ ಬೋಧ ಮಾಡ್ತೀವಿ. ಅದನ್ನ ಅಲ್ಲಗಳರು ತಾರ್ಕಿಕರು, ಅಲ್ಲಗಳರು ತರ್ಕಶಾಸ್ತ್ರಜ್ಞರು ಅದನ್ನ ಅಲ್ಲಗಳರು ಹೇಳ್ತಾರೆ. ಅದು ತರ್ಕ ಬಲ್ಲವರಿಗೆ ಗೊತ್ತಿರ್ತದೆ. ಇಲ್ಲೇ ನಮಗೆ ಬೇಕಾಗಿರೋದಷ್ಟನ್ನು ಮಾತ್ರ ತಕ್ಕೊಳ್ಳೋಣ. ಇಲ್ಲಿ ಅಂದ್ರೆ ಏನು, ಲೋಕದಲ್ಲಿ ಯಾವ ಪದಕ್ಕೆ ಯಾವ ಅರ್ಥವೆಂದು ಪ್ರಸಿದ್ಧವಾಗಿರುತ್ತದೆಯೋ ಸೂತ್ರಗಳಲ್ಲಿಯೂ ಆ ಪದಗಳಿಗೆ ಹೊಂದುವ ಹಾಗಲೆಲ್ಲ ಆ ಅರ್ಥವನ್ನೇ ಇಟ್ಟುಕೊಳ್ಳಬೇಕು. ಅನೇಕ ದೃಷ್ಟಾಂತಗಳನ್ನು ತಾರ್ಕಿಕರು ಒಂದು ದೃಷ್ಟಾಂತ ಹೇಳ್ತೀನಿ ನಾನು. ಅವ್ರು ಯಾರು ವಿಚಾರ ಮಾಡ್ತಾರ. ಮನೆಗಳಿಗೆ ಮನೆ ಅನ್ಬೇಕು, ದೇವಸ್ಥಾನಕ್ಕೆ ದೇವಸ್ಥಾನ ಅನ್ಬೇಕು. ಇದು ಲೋಕ ಪ್ರಸಿದ್ಧವಾಗಿರುವಂತ ಶಬ್ದಗಳು. ಮನೆಯನ್ನು ಎದರಿಂದ ಕಟ್ಟಿಯಪ್ಪ? ಕಲ್ಲು, ಮಣ್ಣು, ಕಟ್ಟಿಗೆ ಇವುಗಳನ್ನು ಬಳಸ್ಕೊಂತೀವಿ. ನಿಮ್ಮ ದೇವಸ್ಥಾನ ಎದರಿಂದ ಕಟ್ಟಿರಿ? ಇದಕ್ಕನ ಶುಷ್ಕ ತರ್ಕ ಅಂತ ಕರೀರಿ. ಅದು ಕಲ್ಲು, ಮಣ್ಣು, ಕಟ್ಟಿಗೆ, ಇಟ್ಟಿಗೆ ಇವುಗಳಿಂದನೇ ಕಟ್ಟಿರಿ. ಮತ್ತೆ ಇದಕ್ಕೆ ಯಾಕೆ ದೇವಸ್ಥಾನ ಅನ್ನಬೇಕು, ಅದಕ್ಕೆ ಯಾಕೆ ಮನೆ ಅನ್ನಬೇಕು? ಶುಷ್ಕ ತರ್ಕ, ಈ ರೂಪ ತರ್ಕ ಮಾಡ್ತಾರ ಅವರು. ಎಲ್ಲ ಹಾಗೇನೆ ಲೋಕ ಪ್ರಸಿದ್ಧವಾಗಿರುವಂತಹ ಪದಗಳನ್ನು ಒಪ್ಪುವುದಿಲ್ಲ ತಾರ್ಕಿಕರು, ತರ್ಕಜ್ಞಾನಿಗಳು. ಅದಕ್ಕೆ ವಿರೋಧವಾಗಿನ ಅದಕ್ಕನ ಅದು ಪ್ರಮಾಣ ತರ್ಕ ಅಂತ ಕರೀತಾರೆ. ಶ್ರೌತ ತರ್ಕ ಅಲ್ಲ. ಶ್ರೌತ ತರ್ಕ ಅಂದ್ರೆ ವೈದಿಕ ತರ್ಕ. ವೇದ ಏನ್ ಹೇಳ್ತೈತಿ ಅದನ್ನ ಒಪ್ಪುವುದು. ಅದಕ್ಕೆ ಅವುಗಳ ವ್ಯತ್ಯಾಸ ಇಲ್ಲಿ ಬಹಳ ಮಾರ್ಮಿಕವಾಗಿ ಹೇಳ್ಕೊಂಬಂದಾರ. ಅದನ್ನ ಅನುಸರಿಸಿಕೊಂಡು ನಾವು ನೋಡಲಿಲ್ಲ. ಶ್ರೌತ ತರ್ಕದ ಮತ್ತು ವೈಶಿಷ್ಟ್ಯ. ಈಗ ಪ್ರಮಾಣ ತರ್ಕಕ್ಕೂ ಇದಕ್ಕಿಂತ ಒಂದು ಪೇಜ್ ಹಿಂದೆ ಹೋಗೋಣ. ಪಾಕ್ಷಿಕ ತರ್ಕ ಗೊತ್ತಿಲ್ಲ. ಪಾಕ್ಷಿಕ ತರ್ಕ ಗೊತ್ತಾಗ್ಯದ. ಎಲ್ಲ ಮಣ್ಣು ಬಯಸ್ಕೊಂಡಂಗೆ ಕಾಣಿಸ್ತದ. ಇಲ್ಲಿ ನೋಡ್ರಿ, ಈಗ ಪ್ರಮಾಣ ತರ್ಕಕ್ಕೂ ಶಾಸ್ತ್ರ ತರ್ಕಕ್ಕೂ ಶ್ರೌತ ತರ್ಕಕ್ಕೂ ಇರುವ ವ್ಯತ್ಯಾಸಗಳನ್ನು ಗಮನಿಸಿದರೆ ಈ ತರ್ಕದ ವೈಶಿಷ್ಟ್ಯವು ಸ್ಪಷ್ಟವಾಗುತ್ತದೆ. ಹಾಗೂ ಇದೇ ಬಗೆಯ ತರ್ಕಗಳಲ್ಲಿ ಈ ಅಂಶಗಳನ್ನು ಹೇಗೆ ಗುರುತಿಸಬಹುದು ಎಂಬುದು ತಿಳಿಯುತ್ತದೆ. ಪ್ರಮಾಣ ತರ್ಕದಲ್ಲಿ ನಮ್ಮ ಬುದ್ಧಿಯೇ ಸರ್ವೋಚ್ಚ ನ್ಯಾಯಾಧೀಶ, ಅವನ ಸುಪ್ರೀಂ ಕೋರ್ಟ್ ಜಡ್ಜ.
ನೋಡ್ರಿ, ಪ್ರಮಾಣ ತರ್ಕದಾಗ ಪ್ರಮಾಣಗಳು ಅಂದ್ರೆ ಇವ ಮನ, ಬುದ್ಧಿ, ಚಿತ್ತ, ಇಂದ್ರಿಯಗಳು ಇವೆಲ್ಲ ಪ್ರಮಾಣ. ಅವು ತರ್ಕಬದ್ಧವಾಗಿ ಏನ್ ನಿರ್ಣಯ ಮಾಡ, ಅವನ ಸರ್ವೋಚ್ಚ ಅಲ್ಲಿ ಬುದ್ಧಿನ ಸರ್ವೋಚ್ಚ ನ್ಯಾಯಾಧೀಶ, ಅವನ ಅಲ್ಲಿ ಸ್ಥಾನದಲ್ಲಿ ಇರುತ್ತಾನೆ. ಆದ್ರೆ ಈ ಶೌತ ತರ್ಕದಲ್ಲಿ ಈ ಬುದ್ಧಿಯ ಆಚೆಗಿರುವ ಅನುಭವ ಸ್ವರೂಪವೇ ಕೊನೆಯ ತೀರ್ಮಾನವನ್ನು ಪ್ರಕಟಿಸುವ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದು, ಈ ಬುದ್ಧಿಯು ಅದರ ನೆರಳಿನಲ್ಲಿ ಅದಕ್ಕನುಸರಿಸಿಯೇ ಹೊರಟು ಅನುಭವದಿಂದ ಕಂಡದ್ದನ್ನು ಹೊರಪಡಿಸುವ ಸಾಧನ ಮಾತ್ರವಾಗಿದೆ. ಪ್ರಮಾಣಗಳನ್ನ ಸಾಧನ ರೂಪದೊಳಗ ಬಳಸ್ಕೋಬೇಕೇ ವಿನಃ ಆ ಪ್ರಮಾಣಗಳು ಹೇಳಿದ್ದ ಸಿದ್ಧಾಂತ ತಿಳ್ಕೊಂಡು ನಾವು ತರ್ಕಬದ್ಧವಾಗಿ ವಿವೇಕ ಮಾಡೋರಿಗೆ ಶ್ರೌತ ತರ್ಕದ ಗಂಧನ ಗೊತ್ತಾಗೋದಿಲ್ಲ. ಅದನ್ನ ಹೇಳ್ತಾರೆ ನೋಡ್ರಿ, ಪ್ರಮಾಣ ತರ್ಕಕ್ಕೆ ಪ್ರತ್ಯಕ್ಷಾದಿಗಳ ಪ್ರಮಾಣಗಳು ಕಾಲ, ದೇಶ, ಕಾರ್ಯಕಾರಣಗಳ ನಿಯಮಿತವಾದ ಬಿಗಿಯಾದ ನಿಯಮಗಳು ಬೇಕಾಗಿರುತ್ತವೆ. ನಮ್ಮ ಪ್ರಮಾಣಗಳಿಗೆ ಏನೇನು ಬೇಕು ಅನ್ನೋದನ್ನು ಹೇಳ್ತಾರೆ ನೋಡ್ರಿ, ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ. ಆದ್ರೆ ಶೌತ ತರ್ಕಕ್ಕೆ ಇದೆಲ್ಲವನ್ನು ಮೀರಿರುವ ಅನುಭವ ಸ್ವರೂಪವೇ ಪ್ರಧಾನವಾಗಿರುತ್ತದೆ. ಇದರ್ಥ ಆಗಿರ್ಬೇಕು. ಅದಕ್ಕಿನ್ನ ನೋಡಿ, ಪ್ರಮಾಣ ತರ್ಕದಲ್ಲಿ ಉಪಯೋಗಿಸುವ ಶಬ್ದಗಳು ಆಯಾ ಶಬ್ದಕ್ಕೆ ಇರುವ ಸಾಮಾನ್ಯ ಅರ್ಥಗಳನ್ನೇ ಹೇಳುತ್ತಿರುತ್ತೇವೆ. ಆದರೆ ಶ್ರೌತ ತರ್ಕದಲ್ಲಿ ಉಪಯೋಗಿಸುವ ಶಬ್ದಗಳು ಶಬ್ದ ಪ್ರತ್ಯಯಗಳನ್ನು ಮೀರಿದ ಅನುಭವವನ್ನೇ ಲಕ್ಷ್ಯವಾಗಿ ತೋರಿಸುವುದಕ್ಕೆ ಮಾತ್ರವೇ ಉಪಯೋಗಿಸಲ್ಪಡುತ್ತವೆ. ಇನ್ನು ನಾಲ್ಕನೇದ್ದು, ಪ್ರಮಾಣ ತರ್ಕವನ್ನು ನಡೆಸುವಾಗ ನಾನು ಎಂಬುವುದನ್ನು ಪ್ರಮಾತೃವು ಬುದ್ಧಿ, ಮನಸ್ಸು, ಇಂದ್ರಿಯಗಳೆಂಬ ಪ್ರಮಾಣಗಳನ್ನು ತೆಗೆದುಕೊಂಡು ಹೊರಗಿನ ಪ್ರಮೇಯಗಳನ್ನು ಅಭ್ಯರ್ಥಿ ನೋಡಿ ವಿಚಾರಿಸಿ ನಿರ್ಣಯಿಸಬೇಕಾಗುತ್ತದೆ. ಆದರೆ ಶ್ರೌತ ತರ್ಕದಲ್ಲಿ ಇಂದ್ರಿಯಾದಿಗಳಲ್ಲಿ ಇರುವ ತಾವ್ಯಾತ್ಮ ಭಾವವನ್ನು ಬಿಟ್ಟು ಈ ಪ್ರಮಾತೃವೇ ಸ್ವತಃ ಅನುಭವ ಸ್ವರೂಪನಾದ ಸಾಕ್ಷಿಯಾಗಿರುವುದನ್ನು ಕೊಂಡುಕೊಳ್ಳುವ ಕೆಲಸ ಮಾಡಬೇಕಾಗಿರುವುದರಿಂದ ಈ ಶ್ರೌತ ತರ್ಕವು ಒಳದೃಷ್ಟಿಯನ್ನೇ ಪ್ರಧಾನವಾಗಿಟ್ಟುಕೊಂಡಿರುತ್ತದೆ. ಪ್ರಯೋಜನ ಏನ್ ಹೇಳ್ತಾರ ಅದನ್ನು ನೋಡ್ಕೊಳ್ಳಿ. ಇದನ್ನ ಬಿಟ್ಟು ಹೇಳ್ತಾರೆ, ಅದಕ್ಕೆ ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾರೆ. ಭಯ ಪಡ್ಕೊಳ್ಳೋದು ಏನಿಲ್ಲ, ಯಾಕಂದ್ರೆ ಇದು ತರ್ಕಶಾಸ್ತ್ರ ಒಂದು ಸ್ವಲ್ಪ ಅತಿ ಸೂಕ್ಷ್ಮಮತಿಗಳಿಗೆ ಹತ್ತತಿ. ನೋಡ್ರಿ, ಏನ್ ಹೇಳಿದ್ರು ನೋಡ್ರಿ, ಪ್ರಮಾಣ ತರ್ಕವನ್ನು ನಡೆಸುವಾಗ ನಾನು ಎಂಬುದನ್ನು ಪ್ರಮಾತೃವು, ನಾನು ಅಂದ್ರೆ ಒಂದ, ಪ್ರಮಾತೃ ಅಂದ್ರೆ ಒಂದ, ಬುದ್ಧಿ, ಮನಸ್ಸು, ಇಂದ್ರಿಯಗಳೆಂಬ ಪ್ರಮಾಣಗಳನ್ನು ತೆಗೆದುಕೊಂಡು ಹೊರಗಿನ ಪ್ರಮೇಯಗಳನ್ನು, ಹೊರಗಿರುವಂತಹ ವಿಷಯಾದಿಗಳನ್ನ ನೋಡಿ ವಿಚಾರಿಸಿ ನಿರ್ಣಯಿಸಬೇಕಾಗುತ್ತದೆ. ಇದು ಪ್ರಮಾಣ ತರ್ಕವನ್ನ ಬಳಸಿಕೊಳ್ಳುವವರ ಸ್ಥಿತಿ. ನಾನು ಬೇಕು, ಮನ ಬೇಕು, ಬುದ್ಧಿ ಬೇಕು, ಚಿತ್ತ ಬೇಕು, ಇವನ್ನೆಲ್ಲ ಇಂದ್ರಿಯಗಳು ಬೇಕು, ಇವನ್ನೆಲ್ಲ ಪ್ರಮಾಣಗಳನ್ನ ತೆಗೆದುಕೊಂಡು ಹೊರಗಿನ ವಿಷಯ ರಾಶಿಯನ್ನು ಅರಿತಾರೆ. ಆದರೆ ಶ್ರೌತ ತರ್ಕದಲ್ಲಿ ಇಂದ್ರಿಯಾದಿಗಳಲ್ಲಿ ಇರುವ ತಾರ್ಯಾತ್ಮ ಭಾವವನ್ನು ಬಿಟ್ಟು, ಇಂದ್ರಿಯಗಳಿರುವಂತಹ ತಾರ್ಯಾತ್ಮ ಭಾವವನ್ನು ಬಿಟ್ಟಾಗ ಈ ಪ್ರಮಾತೃವೇ ಸ್ವತಃ ಅನುಭವ ಸ್ವರೂಪನಾದ ಸಾಕ್ಷಿಯಾಗಿರುವುದನ್ನು ಕಂಡುಕೊಳ್ಳುವ ಕೆಲಸ ಮಾಡಬೇಕಾಗಿರುವುದರಿಂದ ಈ ಶ್ರೌತ ತರ್ಕವು ಒಳದೃಷ್ಟಿಯನ್ನೇ ಪ್ರಧಾನವಾಗಿಟ್ಟುಕೊಂಡಿರುತ್ತದೆ. ಈ ಒಳದೃಷ್ಟಿಯೇ ಕಲೆ ತಿಳಿಯದವರಿಗೆ ಈ ಶ್ರೌತ ತರ್ಕದ ಸ್ವಾರಸ್ಯವೇ ತಿಳಿಯಲಾರದು. ಹೊರದೃಷ್ಟಿಯು ಸಹಜವಾಗಿರುತ್ತದೆ, ಒಳದೃಷ್ಟಿಯು ಕಷ್ಟ ಸಾಧ್ಯವಾಗಿರುತ್ತದೆ. ಶ್ರೌತ ತರ್ಕ ಯಾವ ರೂಪದೊಳಗಿರ್ತದೆ ಅನ್ನೋದನ್ನು ಮಾತ್ರ ಇಲ್ಲಿ ಲಕ್ಷ್ಯ. ಇನ್ನು ಐದನೇದು, ಐದು ಪ್ರಮುಖವಾಗಿ ಈ ತರ್ಕದೊಳಗ ಪ್ರಮಾಣ ತರ್ಕಕ್ಕೂ ಶ್ರೌತ ತರ್ಕಕ್ಕೂ ಇರುವ ತಾರತಮ್ಯವನ್ನು ಹೇಳ್ಕೊಂಡು ಬಂದಾರ. ಅದನ್ನ ಮತ್ತೆ ವಿಶೇಷವಾಗಿ ವರ್ಣನ ಮಾಡಿ ಅವಾಗ ತಿಳಿಕೆಯನ್ನು ನೋಡುದು ನಾವು. ಪ್ರಮಾಣ ತರ್ಕದಿಂದ ತೆಗೆದ ನಿರ್ಣಯಗಳು
ಪ್ರಬಲ ಪ್ರಮಾಣ ಬಂದಾಗ ಬದಲಾಯಿಸುತ್ತವೆ. ಒಬ್ಬರ ಬುದ್ಧಿಗೆ ಇದ ಸಿದ್ಧಾಂತ ಅಂತ ಗೊತ್ತಾಗಿರ್ತದೆ. ಇದ್ರ ಮುಂದೆ ಏನದ ಹೋಗೋ ಅಂತ ಹೇಳ್ತಾರೆ. ಆದ್ರೆ ಅದಕ್ಕಿಂತ ಪ್ರಬಲವಾದ ಸೂಕ್ಷ್ಮತಿಗಳು ಮತ್ತೊಬ್ರು ಯಾರಾದ್ರೂ ಬಂದ್ರೆ ಅದನ್ನ ಕಿತ್ತು ಹಾಕ್ಬೋದಲ್ಲ. ಹಿಂಗ ಬಂದ್ಬಿಟ್ಟದ ಒಬ್ಬೊಬ್ಬರು ಬುದ್ಧಿಗಳಿಗೆ. ಯಾಕಂದ್ರೆ ಪ್ರಮಾಣ ತರ್ಕಗಳನ್ನು ಇಟ್ಟುಕೊಂಡು ನೀವು ಯಾವ್ದನ್ನಾದ್ರೂ ನಿರ್ಣಯ ಮಾಡ್ರಿ, ಅದಕ್ಕೆ ಕೊನೆ ಅನ್ನೋದು ಇರುವುದಿಲ್ಲ. ಅದನ್ನ ಕಿತ್ತು ಹಾಕೋದ ಅದನ್ನ ಕಿತ್ತು ಹಾಕುವಂತ ಮತ್ತೊಬ್ಬ ಪುಣ್ಯಾತ್ಮ ಬರ್ತಾನ. ನೋಡ್ರಿ ನಿಮ್ಮ ತರ್ಕ ಎಲ್ಲರ ನಿಲ್ಲುತ್ತೇನ ಅಂತ ಕೇಳ್ತಾನ. ಇದೇ ಇರುವುದು. ಅದಕ್ಕಿಂತ ಪ್ರಬಲ ಪ್ರಮಾಣವು ಬಂದಾಗ ಬದಲಾಯಿಸುತ್ತದೆ. ಆದರೆ ಶ್ರೌತ ತರ್ಕದಿಂದ ಬಂದ ನಿರ್ಣಯವು ದ್ವೈತ ಪ್ರಪಂಚವನ್ನೇ ಬಾಧಿತಗೊಳಿಸಿ ಅದ್ವಿತೀಯ ಆತ್ಮಾನುಭವದಲ್ಲಿಯೇ ಕೊನೆಗಾಣುವುದರಿಂದ ಈ ನಿರ್ಣಯಗಳನ್ನು ಬಾಧಿತಗೊಳಿಸುವ ಇನ್ನೊಂದು ಎಂಬುವುದೇ ಉಳಿಯಲಾರದು. ಪ್ರಮಾಣ ತರ್ಕ ಬುದ್ಧಿಯಿಂದ ಒಳಗೂಡಿರ್ತದೆ. ಪ್ರಮಾಣಗಳನ್ನು ಬಳಸಿಕೊಂಡು ನೀವು ಬೇಕಾದ ಮಾಡ್ತೀವಿ. ಭವ್ಯಾನುಭವದಿಂದ ಬೋಧ ಮಾಡ್ರಿ, ದಿವ್ಯಾನುಭವದಿಂದ ಬೋಧ ಮಾಡ್ರಿ, ಅನೇಕ ಸಿದ್ಧಿ ಸಮಾಧಿ ಯೋಗಗಳಿಂದೊಡಗೂಡಿ ತಪಸ್ಸನ್ನ ಆಚರಿಸಿ ಪರಮಾರ್ಥ ತತ್ವವನ್ನು ಕಂಡುಕೊಂಡು ಬೋಧ ಮಾಡ್ರಿ. ಅವು ಎಲ್ಲ ಪ್ರಮಾಣ ತತ್ವ ನಿಲ್ಲುವುದಿಲ್ಲ. ಶ್ರೌತ ತರ್ಕ ಏನ್ ಮಾಡುತ್ತೆ? ದ್ವೈತ ಪ್ರಪಂಚವನ್ನೇ ಬಾಧಿಸಿಗೊಳಿಸಿ ಅದ್ವಿತೀಯ ಆತ್ಮಾನುಭವದಲ್ಲಿಯೇ ಕೊನೆಗಾಣುವುದರಿಂದ ಈ ನಿರ್ಣಯಗಳನ್ನು ಬಾಧಿತಗೊಳಿಸುವ ಇನ್ನೊಂದು ಎಂಬುವರೇ ಉಳಿಯಲಾರ. ಆದ್ದರಿಂದ ಈ ವೇದಾಂತ ನಿರ್ಣಯಗಳು ಅಬಾಧಿತವಾಗಿರುತ್ತವೆ. ಈ ಕೆಳಗಿನ 5 ವ್ಯತ್ಯಾಸಗಳನ್ನು ಗಮನಿಸಿದರೆ ವೇದಾಂತದಲ್ಲಿಯೂ ಶ್ರೌತ ತರ್ಕದ ಮಹತ್ವವೇನೆಂಬುದು ವಿದಿತವಾಗುತ್ತದೆ. ಈಗ ತೋರಿಸಿದ 1ನೇ ತರ್ಕದಲ್ಲಿ ಕೆಲವು ವಿಷಯಗಳನ್ನು ಇಲ್ಲಿ ವಿವರಿಸಲಾಗುವುದು. ನೋಡಿ ಹೇಳ್ತಾರೆ ಯಥಾರ್ಥ. ಈಗ ಒಂದು ಪೇಜ್ ನಂಬರ್ ಎಷ್ಟು ಇಲ್ಲರಿ, ಇದು ಶಂಕರ ಸೌರಭದ ದೃಷ್ಟಾಂತಕ್ಕೆ ತಗೊಂಡಿ ಇದೆಲ್ಲ ಇದು ಸಿಗುವುದಿಲ್ಲಲ್ಲಿ. ತರ್ಕ ತರ್ಕ ಶಂಕರ ಸೌರಭ ಶಂಕರ ಸೌರಭ ಪೇಜ್ ನಂಬರ್ 345. 345. ಓಕೆ ಓಕೆ. ಇದ್ರ ತೆಗೆದು ನೋಡ್ರಿ ಇಲ್ಲಿ. ಅದಕ್ಕೆ ಇಲ್ಲೇ ಹಂಗಾರೆ ಪ್ರಮಾಣ ತರ್ಕದಲ್ಲಿ ನಮ್ಮ ಬುದ್ಧಿಯು ಸರ್ವೋಚ್ಚ ನ್ಯಾಯಾಧೀಶನು ಆ ಸ್ಥಾನದೊಳಗೆ ನಿಂತಾನವಲ್ಲ. ಇಲ್ಲಿ ಎತ್ತರ ಕನಸು ಎರಡೂ ತನ್ನಲ್ಲಿ ತೋರಿ ಅಡಗತಕ್ಕ ಋಷಿ ತೋರಿಕೆಗಳು ಎಂದು ಹೇಳಿದಾಗ ಇದನ್ನು ಈಗಿನ ಬುದ್ಧಿಯಿಂದ ತಿಳಿಯಲಾಗುವುದಿಲ್ಲ. ನೋಡ್ರಿ, ತರ್ಕ ಶ್ರೌತ ತರ್ಕಕ್ಕೂ ಪ್ರಮಾಣ ತರ್ಕಕ್ಕೂ ವ್ಯತ್ಯಾಸ ಹೇಗಿರ್ತತಿ, ಅನುಭವಕ್ಕೆ ಹೇಗೆ ಬರ್ತತಿ ಅಂತ. ಎತ್ತರ ಕನಸು ಇದು ಒಂದೇದಿದು. ಪ್ರಮಾಣ ತರ್ಕದಲ್ಲಿ ನಮ್ಮ ಬುದ್ಧಿಯೇ ಸರ್ವೋಚ್ಚ ನ್ಯಾಯಾಧೀಶನ ಸ್ಥಾನದಲ್ಲಿರುತ್ತದೆ. ಆದರೆ ಈ ಶ್ರೌತ ತರ್ಕದಲ್ಲಿ ಈ ಬುದ್ಧಿಯ ಆಚೆ ಇರುವ ಅನುಭವ ಸ್ವರೂಪ ಯಾವುದು ಅಂತ ಈ ಪ್ರಶ್ನೆ. ಎತ್ತರ ಕನಸು ಎರಡೂ ತನ್ನಲ್ಲಿ ತೋರಿ ಅಡಗತಕ್ಕ ಹುಸಿ ತೋರಿಕೆಗಳು ಎಂದು ಹೇಳಿದಾಗ ಇದನ್ನ ಈಗಿನ ಬುದ್ಧಿಯಿಂದ ತಿಳಿಯಲಾಗುವುದಿಲ್ಲ. ಯಾರಿಗಾದ್ರೂ ಈಗಿನ ಬುದ್ಧಿಗೆ ನನ್ನೊಳಗನ ಎತ್ತರ ಕನಸು ತೋರ್ತವು ಅಂತ ಈ ಪ್ರಮಾಣ ರೂಪದೊಳಗಿರುವಂತಹ ಬುದ್ಧಿನ ನಿರ್ಣಯ ಮಾಡ್ಕೊಳಕ್ ಬರ್ತೇನ್ರಿ? ಅದಕ್ಕನ ಮೇಲೆ ಹೇಳ ನೋಡ್ರಿ, ಅವ್ರಿಗೆ ಒಳದೃಷ್ಟಿ ಈ ಕಲೆ ತಿಳಿದವರಿಗೆ 4ನೇ ಪ್ರಮಾಣದಾಗ ಹೇಳ್ಕೊಂಬಂದಾರ ನೋಡ್ರಿ. ನಾವು ಸಾಕ್ಷಿಯೊಳಗೆ ನಿಂತು ಯಾವ ವಿಷಯವನ್ನು ಪ್ರತಿಪಾದನೆ ಮಾಡ್ತೀವಿ, ಪ್ರಮಾತ್ರವಾಗಿ ಯಾವ ವಿಷಯವನ್ನ ನೋಡ್ತೀವಿ, ಇವುಗಳ ವ್ಯತ್ಯಾಸ ಗೊತ್ತಾಗುತ್ತ. ಇಲ್ಲಿ ಹೇಳ ನೋಡ್ರಿ ಏನಂತ, ಶ್ರೌತ ತರ್ಕದಲ್ಲಿ ಇಂದ್ರಿಯಾದಿಗಳಲ್ಲಿ ಇರುವ ತಾರ್ಯಾತ್ಮ ಭಾವವನ್ನು ಬಿಟ್ಟು, ಇಂದ್ರಿಯೊಳಗೆ ತಾರ್ಯಾತ್ಮ ಭಾವ ಇರುತ್ತದಲ್ಲ ಪ್ರಮಾತ್ರ,
ಆ ಪ್ರಮಾಣಗಳನ್ನು ಬಳಸಿಕೊಳ್ಬೇಕಾದಾಗ ಅದರೊಳಗೆ ತಾರ್ಯಾತ್ಮ ಭಾವ ಬಂದಿರುತ್ತದ್ರಿಂದ ಆ ವಿಷಯ ಪ್ರಮಾಣ ಪರಮಾತ್ಮ ಇವೆಲ್ಲವೂ ತಾರ್ಯಾತ್ಮ ರೂಪದಿಂದನ ಒಂದು ಆಗಿ ತೋರಿಸಿರ್ತದಲ್ಲೇ. ಅದನ್ನ ಕಳಿಸಿಕೊಳ್ಳೋದು ಏನೈತಲ್ಲ, ಇದು ಸೂಕ್ಷ್ಮ ದೃಷ್ಟಿ. ಇದು ಗೊತ್ತಾಗ ಈ ಪರಮಾತ್ಮವೇ ನೋಡ ಅದನ್ನು ಕಳಿಸಿಕೊಂಡಾಗ ಎಲ್ಲೇ ಇಂದ್ರಿಯೊಳಗೆ ತಾರ್ಯಾತ್ಮ ಭಾವವನ್ನ ಕೈ ಬಿಟ್ಟಾಗ ಈ ಪರಮಾತ್ಮವೇ ಸ್ವತಃ ಅನುಭವ ಸ್ವರೂಪನಾದ ಸಾಕ್ಷಿಯಾಗಿರುವುದನ್ನು ಕೊಂಡುಕೊಳ್ಳುವ ಕೆಲಸ ಮಾಡಬೇಕಾಗಿರುವುದರಿಂದ ಈ ಶ್ರೌತ ತರ್ಕವು ಒಳದೃಷ್ಟಿ. ಇದು ಒಳದೃಷ್ಟಿಯಿಂದ ನೋಡೋರಿಗೆ ಮಾತ್ರ ಈ ತರ್ಕ ಗೊತ್ತಾಗುತ್ತೆ. ಎತ್ತರ ಕನಸು ಎರಡು ನಮ್ಮೊಳಗನ ತೋರಿಕೊಟ್ಟವ, ಅವು ಬರೀ ಹುಸಿ ತೋರಿಕೆ ಅಂತ ಹೇಳಿದ್ರು. ಎತ್ತರನು ನಮ್ಮೊಳಗ ತೋರ್ಕೊಳತ್ತ, ಕನಸು ನಮ್ಮೊಳಗ ತೋರ್ಕೊಳತ್ತಲ್ಲ. ಇದು ಅನುಭವ ಹೋದಲ್ರಿ. ಇಲ್ರಿ ಕನಸಷ್ಟ ನನಗೆ ತೋರ್ತತಿ, ಎತ್ತರ ನಮ್ಮ ಅಂಕಲ್ಗೆ ತೋರ್ತತಿ ಅಂತೇವೇನ? ಹಾಗೇನಿಲ್ಲ. ಎತ್ತರ ಕನಸು ಇವೆರಡು ಅವು ಎರಡು ಹುಸಿ ರೂಪದ ತೋರಿಕೆ ಅಂತೂ ಅದನ್ನ ನಿರ್ಣಯ ಮಾಡ್ಕೊಂಡ್ ಹಿಂದ. ಯಾಕಂದ್ರೆ ಮನ, ಬುದ್ಧಿ, ಚಿತ್ತ, ಇಂದ್ರಿಯಗಳು ಪರಮಾತ್ಮ ಇವು ಇರ್ಲಿಲ್ಲ ಅಂದ್ರೆ ಎತ್ತರ ಅಂತ ನಿರ್ಣಯ ಮಾಡ್ಕೊಳಕ್ಕಾಗೋದೇ. ಅವು ಬರೀ ಹುಸಿ ತೋರಿಕೆ. ಇವುಗಳನ್ನ ಪ್ರಮಾಣವಾಗಿಟ್ಟುಕೊಂಡು ನೋಡ್ತೇವಲ್ಲ, ಇದೆಲ್ಲ ಬರೀ ಹುಸಿ ತೋರಿಕೆ. ಅದು ಎತ್ತರ ಇರಲಿ, ಕನಸರ ಇರಲಿ. ಯಾಕೆ ಹುಸಿ ತೋರಿಕೆ ಅಂದ್ರೆ ಅದು ಯಥಾರ್ಥವಾಗಿ ನಿಜರೂಪದೊಳಗ ಅನುಭವಕ್ಕೆ ಬಂದಿಲ್ಲ. ಇದು ಅಕಸ್ಮಾತ್ ಎತ್ತರದೊಳಗೆ ಯಾವುದೋ ಒಂದು ದೊಡ್ಡ ಬಿಲ್ಡಿಂಗಿಗೆ ಅಗ್ನಿ ಬಿದ್ದೈತಿ ಅಂತ ಇಟ್ಕೊಳ್ರಿ, ಬೆಂಕಿ ಹತ್ತೈತಿ, ಏನದ್ರ ಜ್ವಾಲೆಗಳು, ಅದರ ಹೊಗೆ ಅದೆಲ್ಲ ಎಂಥ ಜ್ವಾಲೆಗಳು ಪ್ರಖರವಾಗಿ ಅದನ್ನು ಸುಡ್ತಾ ಇರ್ತವೆ. ಹಳೆ ಬಿಲ್ಡಿಂಗ್ ಅದು ಎಲ್ಲ ಕಟ್ಟಿಗೆಯಿಂದ ಮಾಡಿತ್ತು, ಅದು ಸೀಸುತ್ತಿಂದ ಮಾಡಿತ್ತು, ಅನೇಕ ಕಲೆ ಚಿತ್ರಗಳಿಂದ ಕೂಡಿಕೊಂಡು ಇರುತ್ತೆ. ಅತ್ಯಂತ ಭವ್ಯವಾಗಿರುವಂತಹ ಭವನ. ಅಕಸ್ಮಾತ್ ಈಗಿನ ವಿದ್ಯುತ್ತಿನ ಶಾರ್ಟ್ ಸರ್ಕ್ಯೂಟ್ ಆಗಿ ಅದಕ್ಕೆ ಅಗ್ನಿ ತಾಗಿತ್ತು ಅಂದ್ರೆ ಅವು ನೋಡ್ಬೇಕಲ್ಲ, ಉರಿದು ಯಾವ ರೂಪದ ಉರಿ. ಅದ್ರ ಜ್ಞಾನ ಆಗ್ತೈತಿಲ್ಲ, ಪ್ರಮಾಣಗಳು ಅದನ್ನ ನೋಡಿ, ಕಣ್ಣು ನೋಡಿದ ತಕ್ಷಣ ಮನುಷ್ಯನೊಳಗೆ ಅಂಥ ಪ್ರಜ್ವಲವಾಗಿರುವಂತಹ ಇದಪ್ಪ ಇದು ಅಗ್ನಿ ಜ್ವಾಲೆ ನೋಡೋದ್ರಲ್ಲಿ ಸಾಧಾರಣ 100 ಮೀಟರ್ ನಷ್ಟು ಮ್ಯಾಲ ಜ್ವಾಲೆಗಳು ಹೇಳ್ತಾವ ಅಂತ ಹೇಳ್ತಾನ ನೋಡ. ಅವಾಗ ಇದನ್ನ ಎಲ್ಲ ಪ್ರತ್ಯಕ್ಷವಾಗಿ ನೋಡ್ತಾನ. ಮನುಷ್ಯನೊಳಗೆ ಅದರ ಜ್ವಾಲೆಗಳ ಆಕಾರ ಮಾಡುತ್ತೆ, ಅದರ ಜ್ಞಾನನೂ ಆಗುತ್ತೆ. ಆದ್ರ ಮನುಷ್ಯನ ಯಾವ್ದಾದ್ರು ಆ ಜ್ವಾಲೆ ಸುತ್ತೈತೇನ? ಅಲ್ಲಿ ಆಗುವ ಜ್ಞಾನ ಯಾವ್ದ? ಸುಟ್ಟದ್ ನೋಡ್ಯಾನಲ್ಲಿ, ಬೆಂಕಿ ತಗಲಿದ್ದು ನೋಡ್ಕೊಂಡ, ನೋಡ್ಯಾನ, ಇಲ್ಲ ಅಂತಲ್ಲ. ಆದ್ರೆ ಮನಸ್ಸಿಗೆ ಏನಾದ್ರೂ ಹಾನಿಕರವಾಗಿ ಮಾಡೈತೆ ಅದು ಆ ವಿಷಯ, ಹೊರಗಿನ ವಿಷಯಾದಿಗಳು ಮನಸ್ಸಿಗೆ, ಬುದ್ಧಿಗೆ, ಚಿತ್ತಕ್ಕ ಏನಾದ್ರು ಹಾನಿಕರ ಮಾಡೈತೇನೋ? ಮನಸ್ಸಿರುವಾಗೇ ಇರುತ್ತದೆ. ಆ ಜ್ವಾಲಾದಿಗಳ ಆಕಾರವೂ ಆಗಿರುತ್ತೆ. ಆದ್ರೆ ಆ ಜ್ವಾಲೆಗಳು ಯಾವ ಮನಸ್ಸನ್ನು ಸುಡಲಿಕ್ಕಾಗುವುದು. ಅದರೊಳಗೆ ತಾರ್ಯಾತ್ಮ ರೂಪದಿಂದ ಒಡಗೂಡಿಕೊಂಡಾಗ ಆ ಜ್ವಾಲೆಗಳ ಸ್ವರೂಪ, ರೂಪರೇಷೆಗಳೆಲ್ಲವೂ ಆಕಾರ ಆಗಿರುತ್ತೆ. ಯಾವ್ದಾದ್ರು ಸುಟ್ಟದೇನಲ್ಲಿ ಮತ್ತೇನದು? ಬರೀ ಆವಾಸ, ಖುಷಿ ತೋರಿಕೆ. ನೋಡ್ರಿ, ಸೌತ ತರ್ಕ ಯಾವ ರೂಪದಿಂದ ತಾರ್ಯಾತ್ಮತೆಯನ್ನು ಬಿಡಿಸ್ತತಿ. ಇಲ್ಲೇ ಈ ಅನುಭವ
ಅದೇ ಪರಮಾತ್ಮನ ಬಳಸಿಕೊಂಡಿರಿ ಇವಾಗ ನೀವು. ಆದ್ರೆ ಪ್ರಮಾಣಗಳಲ್ಲಿರುವ ತಾದಾತ್ಮತೆಯನ್ನ ಕಳೆಸಿಕೊಂಡು ಅನುಭವ ಮಾಡಲಿಕ್ಕೆ ನಾವು ಪರಮಾತ್ಮ ರೂಪ ಹಾಗೆ ಇರ್ತದೆ, ಏನಾಗಿಲ್ಲ ಅದಕ್ಕೆ. ಆದ್ರೆ ಅದು ಏನಾಗಿರುತ್ತೆ ಅವಾಗ ಅನುಭವಕ್ಕೆ ಬಂತು ಅಂದ್ರೆ ಅದ ಸಾಕ್ಷಿ ಸ್ವರೂಪ ಆಗಿರುತ್ತೆ. ವೇದಾಂತದ ರಹಸ್ಯ ಈ ರೂಪದೊಳಗಿರ್ತದೆ. ಇದಕ್ಕೆ ಒಳದೃಷ್ಟಿ ಅಂತ ಕರೀತಾರೆ. ಆ ಜ್ವಾಲೆಗಳೇನಾದ್ರೂ ಮನಸ್ಸಿನ ಮೇಲೆ ಯಾವ ರೂಪದ ಪರಿಣಾಮಗಳನ್ನೇನಾದ್ರೂ ಮಾಡಿದ್ದುಂಟಾ? ಇಲ್ಲ. ಅದನ್ನ ಆರಿಸುವ ಸಂಬಂಧ ಹೊರಗೆ ಬಂದು ನೀರು ಅದು ಇದು ಹೊಡಿತಿರ್ತಾರಲ್ಲ, ಆ ನೀರೇನಾರ ಮನಸ್ಸಿನೊಳಗೆ ಅದನ್ನು ಆಕಾರ ಮಾಡ್ಕೊಂಡಿರ್ತದ. ಆ ನೀರೇನಾರ ಒಳಗೆ ಬಂದು ಆ ಬೆಂಕಿಯನ್ನು ನಂದಿಸಿದ ಅನುಭವ ಐತಿ ಅಲ್ಲಿ ಒಳಗೆ ಮನಸ್ಸಿನೊಳಗ. ಯಾರು ಬರೀ ಉಳಿಸಿ ತೋರ್ತಿನ ಅಲ್ಲಿ ಆಭಾಸ ರೂಪದ ಜ್ಞಾನ ಆಗತ್ತೆ. ಮತ್ತೆ ಅಂತಃಕರಣ ಪ್ರಮಾತೃ ಇವುಗಳು ಇಡೀ ಎತ್ತರನಾರ ತೋರಿಸ್ಲಿ, ಇಡೀ ಕನಸನಾರ ತೋರಿಸ್ಲಿ, ಬರೀ ಆಭಾಸ ಜ್ಞಾನದಿಂದ ಒಳಗೂಡೆ ತೋರಿಸಿ ಅಂತ ಒಪ್ಕೋಬೇಕಲ್ಲ ನಾವೇ. ಯಥಾರ್ಥ ಯಾವ್ದೈತಲ್ಲೇ? ಯಾವಾಗ ಇಂದ್ರಿಯ ಪ್ರಮಾಣಗಳಲ್ಲಿ ತಾಧ್ಯಾತ್ಮ ಭಾವ ಇರ್ತದೆ ಅವಾಗ ನಮಗ ಅದರ ಮೇಲೆ ಪರಿಣಾಮ ಆಗತ್ತೆ. ಅವಾಗ ಪ್ರಮಾತೃ ಅದು ನಮ್ಮ ಸಂಬಂಧಿಕರ ಭುವನಪ್ಪ ಅದು ಅಂತಂದ್ರೆ ಅವನ್ ಸ್ವಲ್ಪ ವೇದನೆ ಬರ್ತದೆ. ಆ ವೇದನೆನೂ ಕೂಡ ವಸ್ತು ರೂಪದೊಳಗಿರುವುದಿಲ್ಲ, ಅದು ಬರೀ ಆಭಾಸ. ಎಲ್ಲಿ ನೋಡಿದ್ರು ಪ್ರಪಂಚವೆಲ್ಲವೂ ಆಭಾಸ ರೂಪದಿಂದ ಇದು ನೋಡು. ಶ್ರೌತ ತರ್ಕ ಅಂತಾರೆ, ತರ್ಕ ಮಾಡುವ ರೀತಿ ಆಗದ ನೋಡಿ. ಪ್ರಮಾಣ ತರ್ಕ ಅಲ್ಲ, ಪ್ರಮಾಣ ತರ್ಕ ಜ್ವಾಲೆ ಪ್ರಜ್ವಲವಾಗಿ ಉರಿಲಿಕ್ಕತ್ತತಿ, ಭಯಾನಕವಾಗಿ ಉರಿಲಿಕ್ಕತ್ತತಿ ಅಂತ ಹೇಳ್ತಾನೆ. ಪ್ರಮಾಣ ಬುದ್ಧಿ ಮನ ಅನ್ನ ಹೇಳ್ತದೆ. ಆ ಭಯಾನಕ ರೂಪದೊಳಗ ಆ ಜ್ವಾಲೆಗಳೇನಾದ್ರೂ ಅಂತಃಕರಣಾದಿಗಳನ್ನೇನಾದ್ರೂ ಭಾಗಿಸ್ಲಿಕ್ಕುಂಟ? ಮನಸ್ಸಾಗಲಿ ಬುದ್ಧಿಯಾಗಲಿ ಚಿತ್ತಾಗಲಿ ಏನಿಲ್ಲ. ಯಾಕೆ? ಯಾವಾಗ ತಾದಾತ್ಮ ಭಾವ ಕೈ ಬಿಡ್ತದೋ ಅವಾಗ ನೀವು ಸಾಕ್ಷಿ ಸ್ವರೂಪರಾಗಿ ನಿಲ್ತೀರಿ. ಇದನ್ನ ಕಂಡ್ಕೋಬೇಕಂತ ಹೇಳ್ತಾರೆ ಅವರಲ್ಲಿ. ಪ್ರಮಾಣ ತರ್ಕದಿಂದೊಳಗೂಡಿ ತರ್ಕಬದ್ಧವಾಗಿ ಮಾಡೋದನ್ನ ಕೈಬಿಟ್ಟು ಶ್ರೌತ ತರ್ಕವನ್ನು ಅನುಸರಿಸ್ರಿ ಪರಮಾರ್ಥ ತತ್ವ ತಿಳಿಲಿಕ್ಕೆ. ಅದಕ್ಕೆ ಇಲ್ಲೇ ಯತ್ರ ಕನಸು ಎರಡೂ ತನ್ನಲ್ಲಿ ತೋರಿ ಅಡಗತಕ್ಕ ಹುಸಿ ತೋರಿಕೆಗಳು ಎಂದು ಹೇಳಿದಾಗ ಇದನ್ನು ಈಗಿರುವಂತಹ ಈ ಬುದ್ಧಿಯಿಂದ ತಿಳಿಯಲಾಗುವುದಿಲ್ಲ. ಯಾತ್ರನು ಇದ ಬುದ್ಧಿಗೆ ತೋರಿಸಿ ಕನಸು ಬುದ್ಧಿಗೆ ತೋರಿಸಿ ಅಂತ ಒಪ್ಕೋತೀರಣ್ಣ? ನಮಗೆ ಈ ಪೇಜ್ ನಂಬರ್ 345. ಥ್ಯಾಂಕ್ ಯು ಸ್ವಾಮೀಜಿ. ನೋಡ್ರಿ, ಒಪ್ಕೋತೀರೇನ? ಯಾತ್ರ ಕನಸು ಇವೆರಡು ಇದ ಬುದ್ಧಿಗೆ, ಈ ಸದ್ಯ ಬುದ್ಧಿ ಪ್ರಮಾಣ ರೂಪದೊಳಗೈತಲ್ಲ, ಈ ಪ್ರಮಾಣಕ್ಕೆ ತೋರೈತಿ ಅಂತ ಒಪ್ಕೋತೀರಿ. ಯತ್ರನು ಇದ ಬುದ್ಧಿನ ಅರ್ಥೈತಿ, ಕನಸನ್ನು ಇದ ಬುದ್ಧಿ ಅರ್ಥೈತಿ ಅಂತ ನಿರ್ಣಯ ಮಾಡಿಕೊಡ್ರಿ ಬರುತ್ತೇನೆ. ಅದಕ್ಕೆ ಪ್ರಮಾಣಗಳಿಂದ ಆಗಿರುವ ನಿರ್ಣಯಗಳೇನದಾವಲ್ಲ ಅವು ಪ್ರಬಲವಾಗಿರುವಂತ ಮತ್ತೊಂದು ಪ್ರಮಾಣ ಬಂತು ಅಂದ್ರೆ ಅದು ಹೊರಗೆ ಹೋಗ್ಬಿಡ್ತವೆ, ನಿಲ್ಲುವುದಿಲ್ಲ. ವೇದಾಂತ ಹೇಗ ಅದಕ್ಕೆ ಅನುಭವಾಂಗ ತರ್ಕವನ್ನು ಬಳಸಿಕೊಂಡ್ರು ಅವರು ಶಂಕರರು. ಶ್ರೌತ ತರ್ಕ ಅನುಭವಾಂಗ ತರ್ಕ ಎರಡು ಒಂದೇನೆ. ಶಾಸ್ತ್ರದೊಳಗ ಅಲ್ಲಿ ವೈದಿಕ ತರ್ಕ ಅಂತ ಕರೀತಾರೆ, ಅದಕ್ಕೆ ಶ್ರೌತ ತರ್ಕ. ಅವೈದಿಕ ತರ್ಕ ಅಂದ್ರೆ
ಪ್ರಮಾಣಗಳಿಂದ ಆದ ತರ್ಕ ವೈದಿಕ ಅಂತ ಕರೀತಾರೆ. ಇಲ್ಲಿ ಇದನ್ನು ಈಗಿನ ಬುದ್ಧಿಯಿಂದ ತಿಳಿದುಕೊಳ್ಳಲಾಗುವುದಿಲ್ಲ. ಅನುಭವ ಸ್ವರೂಪನಾಗಿ ಉಳಿದೇ ಇದನ್ನು ಗುರುತಿಸಬೇಕಾಗಿರುತ್ತದೆ. ಅನುಭವ ಸ್ವರೂಪ ಅಂತ ಹೇಳಿದ್ರಲ್ಲ, ಯಾವುದು ಸಾಕ್ಷಿಯಾಗಿ ಎತ್ತರ ಕನಸುಗಳನ್ನು ಎರಡನ್ನು ನೋಡ್ತಾನಂತ ಸುಲಭವಾಗಿ ನಾವು ಹೇಳ್ಕೊಂಡು ಬಂದ್ಬಿಟ್ಟಿರ್ತೀವಲ್ಲ, ಆ ಸಾಕ್ಷಿಗೆ ಅನುಭವ ರೂಪದೊಳಗೆ ಇದ್ದುಕೊಂಡಿರುತ್ತೆ. ಯಾವುದು ಯಾತ್ರದ ಇರ್ಲಿ ಸ್ವಪ್ನದ ಇರ್ಲಿ, ಇದು ಶ್ರೌತ ತರ್ಕಕ್ಕ ಆಗುವ ಅನುಭವ. ಇಲ್ಲೇ ಪ್ರಮಾಣಾದಿಗಳ ಅವಶ್ಯಕತೆ ಇರುವುದಿಲ್ಲ. ಸಾಕ್ಷಿ ಒಳಗೆ ಏನಾರ ಪ್ರಮಾಣ ಇರ್ತವೇನ್ರಿ ಅಂತ ಹೇಳಿ ಹೋಗ್ಬಿಡ್ತ. ಆದ್ರೆ ಆ ಸಾಕ್ಷಿ ಪರಮಾತ್ಮನ ವೇಷವನ್ನು ಹಾಕಿಕೊಂಡು ಪ್ರಮಾಣಗಳಲ್ಲಿ ಸತ್ಯತ್ವ ಬುದ್ಧಿಯಿಂದೊಡಗೂಡಿ ಕಾರ್ಯಾತ್ಮಕ ಆದಾಗ ಯಾತ್ರ ಸ್ವಪ್ನ ಸುಸುಪ್ತಿಗಳನ್ನು ಕಾಣುವ ರೀತಿ ಪ್ರಮಾಣ ತರ್ಕಕ್ಕೆ ಸೇರ್ಕೊಂಡದ್ದು. ಆದ್ರೆ ಅದು ನಿಲ್ಲುವುದಿಲ್ಲ ಅನುಭವ. ಈ ಎಚ್ಚರದ ಬುದ್ಧಿ, ಎಚ್ಚರದ ಪರಮಾತ್ಮರು ಎಚ್ಚರವನ್ನು ಮಾತ್ರ ಅನುಭವ ಮಾಡಬಹುದಿವ. ಆದ್ರೆ ಕನಸಿನ ಬುದ್ಧಿ, ಕನಸಿನ ಪರಮಾತ್ಮರು, ಕನಸಿನ ಇಂದ್ರಿಯಗಳು, ಆ ಕನಸಿನ ಪ್ರಪಂಚ, ಅದೆಲ್ಲವನ್ನ ಕನಸಿನ ಪರಮಾತ್ಮರು ಅನುಭವ ಮಾಡಬಹುದು. ಇವೆರಡೂ ನನ್ನಲ್ಲಿನ ತೋರ್ತಾವ. ಇವು ಹುಸಿ ತೋರಿಸಿ ಅನ್ನೋ ಅನುಭವ ಈ ಬುದ್ಧಿದು ಅಲ್ಲ, ಈಗಿರುವ ಬುದ್ಧಿದು ಅಲ್ಲ, ಆ ಪರಮಾತ್ಮವಿಂದು ಅಲ್ಲ. ಅಲ್ಲಿ ಆ ಪರಮಾತ್ಮರು ಏನಾಗ್ತಾನ, ಸಾಕ್ಷಿ ಸ್ವರೂಪನಾಗಿ ನಿಂತ ಹೇಳ್ತಾನ ಅನ್ನೋದನ್ನ ಇಲ್ಲಿ ಮನವರಿಕೆ ಮಾಡ್ಕೋಬೇಕು. ಒಂದು ಸ್ವಲ್ಪ ಲಕ್ಷ್ಯ ಇದ್ರಿ. ಪ್ರಮಾಣಗಳನ್ನ ಬಳಸಿಕೊಳ್ಳುವಾಗ ಅದ ಸಾಕ್ಷಿ ಜನ ಪರಮಾತ್ಮರು ಅಂತ ಶಾಸ್ತ್ರಕಾರ ಕಲ್ಪಿಸಿಕೊಂಡಾರ ಅಂದ್ರೆ ಏನ್ ತಪ್ಪಾಗತ್ತ? ನೀವೊಂದ್ ಸ್ವಲ್ಪ ಹಂಗ ಪ್ರಮಾಣಗಳ ಅಲ್ಲಿರುವಂತಹ ಕಾರ್ಯಾತ್ಮ ಭಾವ ಏನೈತಿಲ್ಲ, ಭಾವಕ್ಕನ ಪರಮಾತ್ಮ ಅಥವಾ ಕರ್ತೃ ಅಂತ ಕರ್ಕೊಂಡಾರ ಶಾಸ್ತ್ರಕಾರರು. ಬೋಧ ಸೌಕರ್ಯ ಅದು ಕರ್ಕೊಂಡಾರ. ಇರುವುದು ಪರಮಾತ್ಮಂದ ಸಾಕ್ಷಿ ಸ್ವರೂಪಂದ, ಆತ್ಮ ಸ್ವರೂಪಂದ. ಅದನ್ನ ಈ ಕ್ರಿಯಾಗಿರುವಾಗ ನಮಗೆ ಪರಮಾತ್ಮ ಕರ್ತೃ ಅಂತ ಆ ಭಾವ ಬರ್ತದ. ಎಲ್ಲೇ ಇದು ಇದು ಪರಮಾತ್ಮವಿನ ಅನಿಸುವಿಕೆನ. ಮತ್ತೆ ಆತ್ಮನೊಳಗೆ ಯಾವ ಕ್ರಿಯಾ ಕಾರ್ಯಗಳಿಲ್ಲ, ಪರಬ್ರಹ್ಮನಲ್ಲಿ ಯಾವುದೊಂದು ಇಲ್ಲ. ಇದು ಕಾರ್ಯಾತ್ಮ ಭಾವ ಮಾಡ್ಕೊಂಡದ್ದು ಇದೇ ಪರಮಾತ್ಮರು. ಅದಕ್ಕೆ ಇದಕ್ಕೆ ಪ್ರಮಾಣ ತರ್ಕಾದಿಗಳು ಅಂತ. ಇಲ್ಲಿ ಅನುಭವ ಸ್ವರೂಪನಾಗಿ ಉಳಿದೇ ಇದನ್ನು ಗುರುತಿಸಬೇಕಾಗಿರುತ್ತದೆ. ಈ ಬುದ್ಧಿಯು ಆ ಅನುಭವದ ನೆರಳಲ್ಲಿ ಅದನ್ನು ಅನುಸರಿಸಿ ಹೋದದ್ದರಿಂದ ಅನುಭವದಲ್ಲಿ ಕಂಡದ್ದನ್ನು ಹೊರಪಡಿಸುವ ಸಾಧನ ಮಾತ್ರವಾಗಿದೆ. ಎಲ್ಲಾ ಪ್ರಮಾಣಗಳು ಸಾಧನ ಮಾತ್ರ. ಯಾವುದಕ್ಕೆ ಸಾಧನ? ಪರಮಾರ್ಥ ತತ್ವ ತಿಳಿಯೋದಕ್ಕೆ ಸಾಧನ ಮಾರ್ಗ. ಈ ರೀತಿ ಐತೆಲ್ಲ, ಇದಕ್ಕೆ ಶ್ರೌತ ತರ್ಕ ಅಂತ ಕರೀತಾರೆ. ಶುಷ್ಕ ತರ್ಕವಾಗಿರುವಂತಹ ಪ್ರಮಾಣಾದಿಗಳಿಂದಾಗುವ ತರ್ಕ ಅಲ್ಲಿತ್ತು. ಪ್ರಮಾಣಾದಿಗಳಿಂದಾಗುವ ತರ್ಕ ಒಂದಿದ್ದು ಇನ್ನೊಂದಿಗೆ ಪ್ರಬಲವಾದ ಮತ್ತೊಂದು ಪ್ರಬಲವಾದ ತರ್ಕ ಬಂತಂದ್ರೆ ಅದಕ್ಕೆ ಬಗಲ್ ಬಿಡ್ತಾನೆ. ಎಷ್ಟು ನೀವು ನ್ಯಾಯವಾದಿಗಳು ಅಥವಾ ತರ್ಕವಾದಿಗಳ ಮುಂದೆ ನಾವು ಏನು ಶಾಸ್ತ್ರ ಹೇಳಕ್ ಹೋದ್ರೆ ಹೇಳಿಸಿಕೊಳ್ಳುವುದಿಲ್ಲ. ಬರೀ ತರ್ಕ ಶಾಸ್ತ್ರವನ್ನು ಬರೆದಂತವ್ರು ಹೆಸರು ಯಾಕೂ ಬರ್ತಾ ಇಲ್ಲ. ಬಾಲಕನಾಗಿದ್ದಾಗ ಅವರವ್ವ ಚಪಾತಿ ಮಾಡಿದ ಬರೀ ತರ್ಕ ಪ್ರಧಾನವಾಗಿ ವಿಚಾರ ಮಾಡುವುದು ಬೇಕು ಅವನಿಗೆ. ಎಮ್ಮ ಪಾಪ ಚಪಾತಿ ಆಲೂಗಡ್ಡಿ ಪಲ್ಯ ನೀಡಿದ ತಟ್ಟಿಗೆ ತಂದು ನೀಡುತ್ತೋ ತಿನ್ನ
ದೌಡ್ ತಿನ್ನ ಸ್ಕೂಲಿಗೆ ಹೋಗ್ಬೇಕು ನೀ ಇನ್ನು ಬಾಳಕವ ಚಪಾತಿಯಲ್ಲಿ ಐತಿ ಎಂದವ ಗೋಧಿ ಹಿಟ್ಟು ಯಾಕೆ ಚಪಾತಿ ಅಂತೀನಿ ನೀನು ಅಂತ ತರ್ಕ ಮಾಡಕತ್ತ ಅಪ್ಪ ಪುಣ್ಯಾತ್ಮ ನಿನ್ ತರ್ಕ ನೋಡ್ಕೋತ ಕೂತ ನನ್ನ ಮುಂದೆ ಉದ್ಯೋಗ ಸಾಧ್ಯ ಆಗೋದಿಲ್ಲ ಸುಮ್ಮನೆ ತಿಂದು ಹೋಗ ಅಂತ ಹೇಳಿ ಸಿಟ್ಟಿಗಲ್ಲ ಅಮ್ಮ ನೀವು ಸಿಕ್ಕ ಇನ್ನು 4ನೇತ್ತು 5ನೇತ್ತು ನಮ್ಮ ಹೆಸರು ನೋಡಿ ನೀವು ಓದಿ ನೆನಪು ಆಗ್ತಾ ಇಲ್ಲ ಅಲ್ಲಿ ಹೇಳಿತ್ತು ಅವನು ದೊಡ್ಡ ತರ್ಕಶಾಸ್ತ್ರಜ್ಞವ ಯಾರಿಗಾದ್ರೂ ಗೊತ್ತಿದ್ದು ಹೇಳ್ಬೋದು ಆ ಹೆಸರನ್ನು ಸೂಚನೆ ಮಾಡ್ಬೋದು ನನಗೆ ಯಾಕೋ ನೆನಪಾಗ್ತಾ ಇಲ್ಲ ಎಲ್ಲೋ ಓದಿರ್ತೇವೆ ಯಾವ ಗ್ರಂಥದೊಳಗೆ ಐತಿ ಅಂತ ಹುಡುಕ್ತಿದೀವಿ ಇರ್ಲಿ ನಮಗಂತೂ ಇಲ್ಲಿ ಶ್ರೌತ ಮತ್ತು ಪ್ರಮಾಣ ತರ್ಕಗಳಲ್ಲಿ ಏನೇನು ವ್ಯತ್ಯಾಸ ಐತಿ ಅಂತ ಗೊತ್ತು ಮಾಡ್ಕೊಬೇಕು ಎತ್ತರ ಸ್ವಪ್ನಗಳನ್ನು ಎರಡನೇದು ಪ್ರಮಾಣ ತರ್ಕಕ್ಕೆ ಪ್ರತ್ಯಕ್ಷಾದಿ ಪ್ರಮಾಣಗಳು ಕಾಲ ದೇಶ ಕಾರ್ಯಕಾರಣ ಭಾವಗಳು ನಿಯಮಿತವಾದ ಬಿಗಿಯಾದ ನಿಯಮಗಳು ಬೇಕಾಗಿರುತ್ತದೆ ಆದರೆ ಶ್ರೌತ ತರ್ಕಕ್ಕೆ ಇದೆಲ್ಲವನ್ನು ಮೀರಿರುವ ಅನುಭವ ಸ್ವರೂಪವೇ ಪ್ರಧಾನವಾಗಿರುತ್ತದೆ ಹೋಗ್ತಾರೆ ನೋಡಿ 5 ತರ್ಕಗಳಿಗೆ ಎತ್ತರ ಸ್ವಪ್ನಗಳನ್ನು ಇಡಿಯಾಗಿ ವಶೀಕರಿಸಿದಾಗ ಪ್ರತ್ಯಕ್ಷಾದಿ ಪ್ರಮಾಣ ಕಾಲ ದೇಶ ಕಾರ್ಯಕಾರಣ ಭಾವವನ್ನೆಲ್ಲ ಮೀರಿರುವುದರಿಂದ ಅನುಭವ ಸ್ವರೂಪವೇ ಇಲ್ಲಿ ಪ್ರಧಾನವಾಗಿರುತ್ತದೆ ಏನಂತಾರ ಎತ್ತರ ಸ್ವಪ್ನಗಳನ್ನು ಇಡಿಯಾಗಿ ವಶೀಕರಿಸಿದಾಗ ಎತ್ತರ ಸ್ವಪ್ನಗಳನ್ನ ಇಡಿಯಾಗಿ ವಶೀಕರಿಸಿದಾಗ ಪ್ರತ್ಯಕ್ಷಾದಿ ಪ್ರಮಾಣ ಕಾಲ ದೇಶ ಕಾರ್ಯಕಾರಣ ಭಾವವನ್ನೆಲ್ಲ ಮೀರಿರುವುದರಿಂದ ಇಡೀ ಎಚ್ಚರವನ್ನ ತಗೋಬೇಕಿಲ್ಲೇ ಇಡೀ ಎಚ್ಚರ ಬರ್ತೈತಲ್ಲ ನಮಗೆ ಆ ಎಚ್ಚರವನ್ನ ಈ ಪ್ರಮಾತ್ರವಾಗಲಿ ಪ್ರಮಾಣಾದಿಗಳಾಗಲಿ ಈ ಮನಬುದ್ಧಿಯಾದಿಗಳಾಗಲಿ ಮತ್ತು ಇಂದ್ರಿಯಗಳಾಗಲಿ ಯಾವ ನೋಡುವುದಿಲ್ಲ ಯಾಕಂದ್ರೆ ಎಚ್ಚರದಕ್ಕಿಂತ ಮೊದಲು ಇಲ್ಲ ಅಲ್ಲಿ ನಿಮ್ಮ ಯಥಾರ್ಥ ರೂಪ ಏನದ ಪರಮಾರ್ಥ ಸ್ವರೂಪ ಅಂತ ಕರೀತಾರ ಆ ಸ್ವರೂಪದಿಂದ ಒಳಗೂಡಿದ್ದವರು ಅದನ್ನ ಇನ್ನೊಂದು ರೂಪ ಯಾತ್ರ ಅಂತ ಈ ಪರಮಾತ್ಮ ಕಲ್ಪಿಸಿಕೊಂಡು ವ್ಯವಹಾರ ಮಾಡ್ತಾರೆ ತಪ್ಪು ತಿಳುವಳಿಕೆಯಿಂದ ಇರುವುದು ಇದು ನಮ್ಮ ಅನುಭವ ಯಾವ ರೂಪದೊಳಗಲ್ಲಿ ಪ್ರತ್ಯಕ್ಷಾದಿ ಪ್ರಮಾಣ ಕಾಲ ದೇಶ ಕಾರ್ಯಕಾರಣ ಭಾವವನ್ನೆಲ್ಲ ಮೀರಿರುವುದರಿಂದ ಅನುಭವ ಸ್ವರೂಪವು ಇಲ್ಲಿ ಪ್ರಧಾನವಾಗಿದೆ ಅಲ್ಲಿ ಅನುಭವ ನೋಡ್ಬೋದು ಎಚ್ಚರದ ಅನುಭವ ಯಾರಿಗೈತೆ ಈ ಪ್ರಮಾತ್ರವಾಗೈತೆ ಎಚ್ಚರದ ಅನುಭವ ಈ ಪ್ರಮಾತ್ರವಾಗೈತಿ ಅಂತ ನಿರೂಪಣೆ ಮಾಡ್ಕೊಳ್ರಿ ನೀವು ನೋಡೋಣ ಬರುತ್ತೆ ಎಚ್ಚರಕ್ಕಿಂತ ಮೊದಲು ಇವ ಇದ್ರೆ ಕಲ್ಪನೆ ಮಾಡ್ಕೊಳಕ್ ಬರ್ಬೋದು ಯಾರು ಮಂಜುಳಾ ತಾಯಿ ಈಚೆ ಬಂದ್ ಮಾಡ್ರಿ ಅಮ್ಮಾರ ನೋಡಿ ಮಂಜುಳಾ ತಾಯಿ ಅವರ ಅದಕ್ಕ ನಿಧಾನವಾಗಿ ಸಾವಧಾನವಾಗಿ ನೋಡಿದ್ರೆ ಇಲ್ಲಂದ್ರ ಯಾತ್ರ ಸ್ವಪ್ನ ಸುಸುಪ್ತಿ ಇವುಗಳ ಅನುಭವ ನಮ್ಮ ಸಾಕ್ಷ್ಯಾನುಭವದೊಳಗನ ಇದ್ದುಕೊಂಡಿದ್ದೀವಿ ವಿನಃ ಆ ಪರಮಾರ್ಥ ಸ್ವರೂಪರಾಗಿನ ನಾವು ಇದ್ದುಕೊಂಡೇವಿ ವಿನಃ ಇವು ಬಗೆ ಬಗೆ ರೂಪದೊಳಗ ತೋರಿದ್ರು ಅದಕ್ಕೆ ಯಾವ ಸೋಂಕು ಇಲ್ಲ ಅಂತ ಅದು ಅನುಭವ ರೂಪದೊಳಗೆ ಗೊತ್ತಾಗುತ್ತೆ ಇನ್ನ ಎಚ್ಚರವಿರುವಾಗ ಸ್ವಪ್ನವಿರುವುದಿಲ್ಲ ಸ್ವಪ್ನವಿರುವಾಗ ಎಚ್ಚರವಿರುವುದಿಲ್ಲ ಎಂದು ಹೇಳಿದ ಮಾತಿನಲ್ಲಿ ಇಲ್ಲಿ ಎಚ್ಚರವಿರುವಾಗ ಆಗ ಅಂತಂದ ಎಚ್ಚರ ಇರುವಾಗ ಆಗ ಈಗ ಅನ್ನೋದು ಕಾಲವಾಚಿಕಲ್ಲ ಇವು ಶಬ್ದ ನೋಡ್ರಿ ತರ್ಕ ಎಷ್ಟು ಪ್ರಧಾನವಾಗಿದೆ ಅನುಭವ ಅಂದ್ರೆ ತರ್ಕ ಹೆಂಗಿರ್ತತಿ ಪ್ರಮಾಣಕ್ಕೆ ಅನುಸರಿಸಿಕೊಂಡು ತರ್ಕ ಹೆಂಗಿರ್ತತಿ ಲಕ್ಷ ಒಟ್ಟು ನೋಡ್ರಿ ಆಗ
ಎಂಬ ಶಬ್ದಕ್ಕೆ ಕಾಲ ಎಂದರ್ಥವಲ್ಲ. ಯಾತ್ರೆ ಇರುವಾಗ ಸ್ವಪ್ನವಿರುವುದಿಲ್ಲ, ಸ್ವಪ್ನವಿರುವಾಗ ಯಾತ್ರೆ ಇರುವುದಿಲ್ಲ ಎಂದು ಹೇಳಿದ ಮಾತಿನಲ್ಲಿ ಆಗ ಎಂಬ ಶಬ್ದಕ್ಕೆ ಕಾಲ ಎಂಬ ಅರ್ಥವಲ್ಲ, ಅಲ್ಲಿ ಅನುಭವ ಸ್ವರೂಪವೇ ಆ ಶಬ್ದಕ್ಕೆ ಅರ್ಥವು ಎಂಬುದನ್ನು ಲಕ್ಷಿಸಬೇಕು. ಅಲ್ಲೇ ನಮ್ಮ ಸಾಕ್ಷಿಗೆ ಪ್ರಮಾತೃ ಆಗಲಿ, ಕಾಲ, ದೇಶ, ಪ್ರಮಾಣ ಇವೆಲ್ಲವೂ ನಮ್ಮ ಸಾಕ್ಷ್ಯಾನುಭವಗಳನ್ನ ಇದ್ದುಕೊಂಡಿರುವಂಥವು. ನೀವು ಅದರೊಳಗೆ ತಾಳ್ಯಾತ್ಮ ಭಾವನೆಂದೊಡಗೂಡಿ ಅವಾಗ ಕಾಲವನ್ನ ಅಲ್ಲಿ ಎತ್ತರವಿರುವಾಗ, ಎತ್ತರ ಇರುವಾಗ ಅಂದ್ರ ಇದು ಎತ್ತರದ ಸ್ಥಿತಿ ಅಂತ ನಾವು ಅನುಭವ ಮಾಡ್ತೀವಲ್ಲ. ಈ ಎತ್ತರದ ಸ್ಥಿತಿಯೊಳಗ ಕಾಲಾದೇಶ ಎತ್ತರದಕ್ಕಿಂತ ಮೊದಲು ನಿಮಗೆ ಕಾಲಾದೇಶಾದಿಗಳ ಕಲ್ಪನೆ ಇಲ್ಲ. ಯಾಕಂದ್ರ ನಮ್ಮ ಸ್ವರೂಪದೊಳಗೆ ಕಾಲದೇಶಾದಿಗಳಿಲ್ಲ. ಅವ ಖಂಡ ಎಲ್ಲವೂ ಅವನ ಸ್ವರೂಪನ ಅದ ಪ್ರಕಾಶವನ್ನ ಎತ್ತರ, ಸ್ವಪ್ನ, ಸುಷುಪ್ತಿಗಳು ಅಂತ ಕಲ್ಪನೆ ಮಾಡ್ಕೊಂಡೆ. ಇದು ಅನುಭವಾಂಗ ತರ್ಕ, ಅನುಭವದಿಂದೊಡಗೂಡಿ ಅದಕ್ಕೆ ಶ್ರೌತ ತರ್ಕ ಅಂತ ಕರ್ತಾರೆ. ಅಥವಾ ವೈದಿಕ ತರ್ಕ, ಶ್ರೌತ ತರ್ಕ, ಅನುಭವಾಂಗ ತರ್ಕ. ಯಾರಿಗಾದ್ರೂ ಏನಾದ್ರೂ ವಿಕ್ಷೇಪ ಬಂದಿತ್ತೇನಿದ್ರೆ ಎತ್ತರವಿರುವಾಗ ಆಗ ಒಂದು ಶಬ್ದ ಕಾಲ ಸೂಚಿಕವಲ್ಲ. ಎತ್ತರದಕ್ಕಿಂತ ಮೊದಲಿಗೆ ಕಾಲಿಲ್ಲ. ಅನುಭವ ಸ್ವರೂಪವೇ ಆ ಶಬ್ದಕ್ಕೆ ಅರ್ಥವು ಎಂಬುದನ್ನು ಲಕ್ಷಿಸಬೇಕು. ಆಗ ಈಗ ಕಾಲಸೂಚಿಕ ಶಬ್ದಗಳಿವೆ. ಯಾವಾಗ ಎತ್ತರ ಐತಿ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಈ ಪ್ರಮಾತೃನನ್ನು ಕಲ್ಪನಾ ಮಾಡಿಕೊಂಡು ಪ್ರಮಾತೃ ಪ್ರಮಾಣಾದಿಗಳಲ್ಲಿ ತಾರ್ಯಾತ್ಮ ಭಾವದಿಂದ ಒಡಗೂಡಿದಾಗ ಎತ್ತರ ಅಂತ ಅನ್ಬೇಕು. ಎತ್ತರ ಅಂತ ತೋರುತ್ತೆ. ಈ ಎತ್ತರ ಅಂತ ತೋರುವ ಇನ್ನೆರಡು ಅವಸ್ಥೆಗಳು ಎಲ್ಲಿನೂ ಇಲ್ಲ ಅನ್ನೋದು ಯಾವುದೆಂದ ನೋಡಿರಿ. ಇಲ್ಲ ಅನ್ನೋದು ಯಾವುದರಿಂದ ನೋಡಿರಿ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಇನ್ನ ತನ್ನಲ್ಲಿ ತೋರಿ ಅಡಗುವ ಎತ್ತರ ಸ್ವಪ್ನಗಳು ಎಂದು ಹೇಳಿದಾಗ ಎತ್ತರದ ಅವಸ್ಥೆಯೊಳಗಿನ ಬುದ್ಧಿಯಿಂದ ಹೊರಗೆ ನೋಡುವುದನ್ನು ಬಿಟ್ಟು ಅವಸ್ಥೆಯಲ್ಲಿಯೇ ನಾನು ಎಂಬ ಅನಿಸುವಿಕೆಗಿಂತಲೂ ಹಿಂದೆ ಒಳಗಿರುವ ಅನುಭವದೆಡೆಗೆ ಲಕ್ಷ್ಯವನ್ನು ತಿರುಗಿಸಬೇಕಾಗುತ್ತದೆ. ನೋಡ್ರಿ, ತನ್ನಲ್ಲಿ ತೋರಿ ಅಡಗುವ ಎತ್ತರ ಸ್ವಪ್ನಗಳು ಇವೆರಡು ತನ್ನಲ್ಲೇನ ತೋರ್ತವ ಅನ್ನೋದು ಅನುಭವ ಹೋದಲ್ಲ. ಅಂದ್ರೆ ಆ ಅನುಭವದ ರೂಪ, ಆ ಅನುಭವದ ಸ್ವರೂಪ ಹೇಗಿತ್ತು? ಎಚ್ಚರದಂಗಿತ್ತ, ಏನು ಸ್ವಪ್ನದಂಗಿತ್ತ, ಏನು ಪ್ರಮಾತ್ರವಿನಂಗಿತ್ತ, ಬುದ್ಧಿ ಹಂಗಿತ್ತ. ಪರಮಾರ್ಥದ ಸ್ವರೂಪ ಹೇಗಿತ್ತು ಅನುಭವ ನೋಡ್ಕೊಡ್ರಿ. ಇದು ಯಾವಾಗ ಪ್ರಮಾಣಗಳಲ್ಲಿ ತಾರ್ಯಾತ್ಮ ಭಾವ ಇದ್ದುಕೊಂಡಿರುತ್ತೋ ಅವಾಗ ಇದು ಎತ್ತರ, ಸ್ವಪ್ನ, ಸುಷುಪ್ತಿ ಅಂತ ಈ ಪ್ರಮಾತ್ರವಿನ ಕಲ್ಪನೆ ಅದ. ಅದಕ್ಕೆ ನಾನತ್ವದ ವಿಕಲ್ಪಗಳು ಅಂತ ಕರೀತಾರೆ. ನೋಡ್ರಿ, ಅನುಭವಕ್ಕೆ ಅನುಸರಿಸಿ ನೋಡ್ರಿ. ಇಲ್ಲೇ ಸೌತ ತರ್ಕ ಮತ್ತು ಪ್ರಮಾಣ ತರ್ಕದ ವೈಶಿಷ್ಟ್ಯಗಳನ್ನು ನಾವು ನೋಡ್ಕೊಳ್ಳಬೇಕಾಗಿತ್ತು. ಅದಕ್ಕೆ ಇಲ್ಲಿ ಬಳಸ್ಕೊಂಡು ಆದ್ದರಿಂದಲೇ ಪರದೃಷ್ಟಿ ಇರುವವರಿಗೆ, ದೃಷ್ಟಿಯವರಿಗೆ ಅದು ಸುಸಾಧ್ಯ, ಒಳದೃಷ್ಟಿ ಇರುವವರಿಗೆ ಸುಲಭ. ಅಂತಃಕರಣದಲ್ಲಿಯ ತಾರ್ಯಾತ್ಮ ಭಾವವನ್ನೇ ಬಿಟ್ಟು ಬಿಡುವ ಕಲೆಯನ್ನು ಇಲ್ಲಿ ಸಾಧಿಸಬೇಕಾಗಿರುತ್ತದೆ. ಏನು ಮಾಡೋದು ಬೇಡ. ನಮ್ಮ ಮನಬುದ್ಧಿಯಾದಿಗಳಲ್ಲಿಯ ತಾರ್ಯಾತ್ಮ ಬುದ್ಧಿ ಇಲ್ಲ. ಇದನ್ನ ಕೈ ಬಿಟ್ಟರೆ ಸಾಕು, ನಾವು ಭಗವಂತನ ಸ್ವರೂಪಾಗಿ ಉಳ್ಕೊಂಡ್ಬಿಡ್ತೇವೆ. ಏನು ಇದ್ರ ಬಹಳ ಪ್ರಯತ್ನ ಪಡಬೇಕಾಗಿಲ್ಲ. ಇದು ಶ್ರೌತ ತರ್ಕದ
ಪ್ರಮಾಣವೇ. ಪ್ರಮಾಣ ತರ್ಕ ಯಾವ ರೂಪದೊಳಗ ಇರುತ್ತೆ, ಶ್ರೌತ ತರ್ಕ ಅನುಭವ ರೂಪದೊಳಗೆ ಹೇಗಿರುತ್ತೆ ನೋಡ್ಕೋಬಹುದಲ್ಲ. ಇನ್ನು 5ನೇದು ಪ್ರಮಾಣ ತರ್ಕದಿಂದ ತೆಗೆದ ನಿರ್ಣಯಗಳು ಪ್ರಬಲ ಪ್ರಮಾಣವು ಬಂದಾಗ ಬದಲಾಯಿಸುತ್ತವೆ. ಪ್ರಮಾಣದಿಂದಾಗಿರುವ 5ನೇ ಸಲ ಇದು. ಪ್ರಮಾಣದಿಂದ ಯಾವ ನೀವು ಬುದ್ಧಿ ಇಟ್ಕೊಂಡು ಬೇಕಾದಷ್ಟು ವರ್ಣನ ಮಾಡ್ರಿ, ಅದಕ್ಕೆ ಮತ್ತೊಬ್ಬ ಅದನ್ನ ತೆಗೆದು ಯಾಕೆ ಹಾಕ್ತ. ಯಾತ್ರಾ ಸ್ವಪ್ನ ಸುಸುಪ್ತಿಗಳನ್ನ ಅನುಭವ ರೂಪದೊಳಗೆ ಕಂಡಾರಲ್ಲ, ಇವುಗಳನ್ನ ತೆಗೆದು ಹಾಕಂತ ಯಾರಿಗಾದ್ರು ಶಂಕರರು ಅದಕ್ಕೆ ಇದು ಶ್ರೌತ ತರ್ಕವನ್ನು ಅನುಸರಿಸಿಕೊಂಡು ಎಂಥ ಪ್ರಬಲವಾದ ಯುಕ್ತಿಗಳನ್ನು ತಂದೊಡ್ಡಿದ್ರು ಯಾತ್ರಾ ಸ್ವಪ್ನ ಸುಸುಪ್ತಿಗಳ ಇರವು ಆತ್ಮನ ಇರುವ ಅಂತ ಸಿದ್ಧ ಆಗಿರಲ್ಲ, ಇದನ್ನ ತೆಗೆದು ಹಾಕಕ್ಕ ಯಾರಿಂದನೂ ಸಾಧ್ಯ ಇಲ್ಲ. ಕೊನೆ ಮೆಟ್ಲು ಅಂತ ಹೇಳ್ತಾರ, ತೆಗೆದು ಹಾಕ್ಲಿ. ಯಾತ್ರಾ ಸ್ವಪ್ನ ಸುಸುಪ್ತಿ ಇವು 3 ಅವಸ್ಥೆಗಳ ಇರವು ಆತ್ಮನ ಇರುವ ಅಂತ ಸಿದ್ಧ ಆಗಿದೆ, ಅನುಭವ ರೂಪದೊಳಗೆ ಕಂಡ. ಬೇಕಾದಂತ ಪ್ರಬಲವಾಗಿರುವಂತಹ ಪ್ರಮಾಣಾದಿಗಳ ತರ್ಕ ಅದೆಂದೊಡಗೂಡಿ ಇದನ್ನು ತೆಗೆದು ಹಾಕಕ್ಕ ರಸಹಸ ಮಾಡ್ಲಿವ. ಅಗತ್ಯಂದು ಯಾರು ಅದಕ್ಕೆ ಅವರಲ್ಲಿ ಬಹಳ ಈ ಶ್ರೌತ ತರ್ಕದಿಂದ ಬಂದ ನಿರ್ಣಯವು ಅದ್ವಿತೀಯ ಆತ್ಮನಿಗೆ ತಾನೆಂಬ ಅನುಭವದಲ್ಲಿ ನೆರನಿಲ್ಲುವುದರಿಂದ ನೋಡ್ರಿ ಯಾವ ಬರ್ತದೆ. ಶ್ರೌತ ತರ್ಕದಿಂದ ಬಂದ ನಿರ್ಣಯವು ಅದ್ವಿತೀಯ ಆತ್ಮನೇ ತಾನೆಂಬ. ಯಾವಾಗ ಪ್ರಮಾಣಗಳಲ್ಲಿ ತಾರ್ಯಾತ್ಮವನ್ನ ಕಳಿಸಿಕೊಂಡಿವಿ ಅಥವಾ ಕೈ ಬಿಟ್ಟಿವಿ ಅಂದ್ರೆ ನೀವಿರುವುದು ಆ ಸಾಕ್ಷ್ಯಾನುಭವದನ್ನ ಆತ್ಮಸ್ವರೂಪದೊಳಗ ನಿಲ್ತೀರಿ. ನಿಂತ ವಿವೇಕ ಮಾಡ್ಬೇಕಾಗತ್ತ. ತಮ್ಮಲ್ಲಿ ಬಯಸುವುದು ಪರಮಾತ್ಮನ ಬಯಸ್ಕೊಂಡೇ ಇರ್ತೀರಿ ಲಕ್ಷ್ಯದಲ್ಲಿ. ಮತ್ತ ಅವನಲ್ಲಿ 5 ಗಂಟೆ ಅವ್ನ ಹಾಕಬಾರದು. ನಮ್ಮ ಸ್ವರೂಪದೊಳಗೆ ಯಾವ ಕ್ರಿಯಾಕಾರ ಬರೀ ಪ್ರಕಾಶ ರೂಪವಾಗಿ ಇದ್ದುಕೊಂಡದು. ಪರಬ್ರಹ್ಮ ಬರೀ ಪ್ರಕಾಶ, ಸೂರ್ಯ ಹೇಗ ಪ್ರಕಾಶ ರೂಪದಿಂದ ಇದ್ದುಕೊಂಡಿರ್ತಾನ ಹಾಗಿರ್ತಾನ. ಅವನು ಒಯ್ದು ಮತ್ತೆ ಅದಕ್ಕೆ ಅಂಟಿಸಬಾರ. ಅದಕ್ಕೆ ಶ್ರೌತ ತರ್ಕದಿಂದ ಬಂದ ನಿರ್ಣಯವು ಅದ್ವಿತೀಯ ಆತ್ಮನೇ ತಾನೆಂಬ ಅನುಭವದಲ್ಲಿಯೇ ನೆಲೆನಿಲ್ಲುವುದರಿಂದ ಇದನ್ನು ಭಾವಿಸುವ ಇನ್ನೊಂದು ಎಂಬುವುದೇ ಉಳಿಯುವುದಿಲ್ಲವಾದ್ದರಿಂದ ಅದು ಅಭಾವಿತವಾಗಿರುತ್ತದೆ ಎಂಬುದನ್ನು ಇಲ್ಲಿ ಹೊಂದಿಸಿಕೊಳ್ಳಬೇಕು. ಈ ಶ್ರೌತ ತರ್ಕಕ್ಕೆ ಒಂದು ಉಪನಿಷತ್ ವಾಕ್ಯವನ್ನು ಉದಾಹರಿಸಬಹುದಾಗಿರುತ್ತದೆ. ಆ ವಾಕ್ಯವು ಹೀಗಿದೆ: ಸ್ವಪ್ನಾಂತಂ ಜಾಗರೀತಾಂತಂಚ ಉಭೌ ಏನಾನು ಪಶ್ಯತಿ ಮಹಾಂತಂ ವಿಭು ಆತ್ಮಾನಂ ಮತ್ವಾ ಧೀರೋ ನ ಶುಚಿತಿ. ಉಪನಿಷತ್ ನೋಡಿ ಬಂದಾರ ನೋಡಿ. ಅದಕ್ಕೆ ಇಲ್ಲೇ ಯಥಾರ್ಥವಾಗಿ ನಾವಿಲ್ಲಿ ಯಾಕೆ ಶುಷ್ಕ ತರ್ಕ, ವೈದಿಕ ತರ್ಕ ಅಥವಾ ಶ್ರೌತ ತರ್ಕ ಯಾಕೆ ಇದನ್ನ ಇಲ್ಲಿ ಹೇಳಿ ಬಂದ್ವಿ? ಉಪನಿಷತ್ತಿನ ಸಿದ್ಧಾಂತ ಯಾವ ರೂಪದಲ್ಲಿ ಇರ್ತೈತಿ ಅನ್ನೋದನ್ನ ಹೀಗೆ ನಾವು ನೋಡಿಕೊಂಡಾಗ ಅವರು ಅಲ್ಲೇ ಯಥಾರ್ಥವಾಗಿ ಶಂಕರರು ಶಬ್ದವನ್ನು ಮಾತ್ರವೇ ಪ್ರಮಾಣವೆಂದು ಒಪ್ಪಿ ಯುಕ್ತಿ ಅನುಭವಗಳನ್ನು ಅಲ್ಲಗಳೆಯುವ ಶಬ್ದ ಪ್ರಮಾಣಕರು ಅವರಲ್ಲ. ಕೇವಲ ಶುಷ್ಕ ತರ್ಕವನ್ನು ನಂಬಿ ಶಬ್ದವನ್ನು ಅತ್ವಯ್ಯುವ ತಾರ್ಕಿಕರೂ ಅಲ್ಲ. ಶಬ್ದ ಪ್ರಾಮಾಣ್ಯವನ್ನು ಅನುಸರಿಸುವಾಗ ಶಂಕರಾಚಾರ್ಯರು ಅನುಸರಿಸುವ ಒಂದು ಸುಪ್ರಸಿದ್ಧ ನ್ಯಾಯವನ್ನು ಇಲ್ಲಿ ಉದಾಹರಿಸುವುದು ಒಳ್ಳೆಯದು. ಪೂರ್ವಮೀಮಾಂಸಾ ಭಾಷ್ಯಕಾರರಾದ ಶರಭಸ್ವಾಮಿಗಳು ಲೋಕದಲ್ಲಿ ನೋಡಿ, ಲೋಕದೊಳಗೆ ಏನದ ಅದನ್ನನುಸರಿಸಿಕೊಂಡ ಶ್ರೌತ ತರ್ಕವನ್ನ ಅನುಸರಿಸಿಕೊಂಡು ನಿರ್ಣಯ ಮಾಡ್ಯಾರ. ಈ ವಿಷಯ ಬಹಳ ಸೂಕ್ಷ್ಮವಾಗಿ ಇದ್ದುಕೊಂಡಿದೆ. ಶಬ್ದ ಪ್ರಾಮಾಣ್ಯವನ್ನು ಅನುಸರಿಸುವಾಗ ಶಂಕರಾಚಾರ್ಯರು ಅನುಸರಿಸುವ ಒಂದು ಸುಪ್ರಸಿದ್ಧ ನ್ಯಾಯವನ್ನು ಇಲ್ಲಿ ಶಬರ ಸ್ವಾಮಿಗಳು ಹೇಳಿರುವಂತಹದ್ದನ್ನ ಇಲ್ಲಿ ಅವರು ಪ್ರತಿಪಾದನೆ ಮಾಡ್ಕೊಂಡ್ಬಂದಾರ.
ಆ ವಿಷಯವನ್ನು ನಾಳೆ ನಿಮಿಷ ಮತ್ತೆ ವಿವೇಕ ಮಾಡೋಣ ಅಂತ ಹೇಳಿ ಈ 4 ವಾಕ್ ಪುಷ್ಪಾದಿಗಳನ್ನು ಸದ್ಗುರು ಚರಣ ತರ್ಪಿಸಿ ಇವತ್ತಿನ ಉಪನ್ಯಾಸಕ ವಿದಾಯ ವ್ಯವಸ್ಥೆನೆ ಹರಿ ಓಂ ತತ್ಸತ್.